हर्षरते त्रिभुवनपोषिणि शङ्करतोषिणि कील्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ऐ शतखण्डविखण्डितरुण्डवितुण्डितशुण्डगजाधिपते रिपुगजगण्डविदारणचण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते ऐरणदुर्मध शत्रुवधोदित दुर्धर निर्जर शक्तिभृते चतुरविचार धुरीन महाशिवदूत कृत प्रमथाधिपते धुरित धुरीह दुराशय दुर्मति दानवदूत कृतान्तमते जय जय हे महिषासुरमर्दिनि रम्यकपर्दिनि शैलसुते ऐ शरणागत वैरिवधूवर वीरवराभयदायकरे त्रिभुवनमस्तकशूलविरोधि शिरोधि कृतामलशूलकरे ದಯಮಾಡಿ ಕಟ್ಟೆ ಮೇಲೆ ಯಾರು ನಿಂತ್ಕೊಬೇಡಿ, ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಂದು ನಮ್ಮ ವೇದಿಕೆಯಲ್ಲಿ ಬಹಳ ಹೆಮ್ಮೆ ಪಡುವಂಥ ದಿನ. ಮೈಸೂರು ಸಂಸ್ಥಾನದ ಮಹಾರಾಜರಾದಂಥ ಶ್ರೀಮಾನ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರ ಉಪಸ್ಥಿತಿ ಇಲ್ಲಿದೆ. ಇದನ್ನು ಕಣ್ತುಂಬಿಕೊಳ್ಳುವಂತಹ ಪುಣ್ಯವನ್ನು ನಾವು ಮಾಡಿದ್ದೇವೆ. ಇದು ದೇವಿಯ ಅನುಗ್ರಹವಲ್ಲದೆ ಮತ್ತೇನೂ ಅಲ್ಲ ಅಂತ ಹೇಳ್ತಾ, ದಯಮಾಡಿ ಸಾರ್ವಜನಿಕರು ವೇದಿಕೆ ಮೇಲೆ ಬರಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ದಯಮಾಡಿ ಸಾರ್ವಜನಿಕರು ವೇದಿಕೆಯಿಂದ ಕೆಳಗೆ ಇಳಿಬೇಕು, ಅನ್ಯತಾ ಭಾವಿಸಬಾರ್ದು. ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿರಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧಿ ಮಧುನಕ್ತ ಮುತೋಷಸೋ ಮಧುಮತ್ವಾರ್ತಿಭಂ ರಜಃ ಮಧುಧೌರಸ್ತು ನ ಪಿತಾ ಮಧುಮಾನೋ ವನಸ್ಪತಿರ್ಮಧುಮಾಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ. ಓಂ ನಮಃ ಸಹಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ
नमः पृथिव्यै सप्रतसभां मे गोपाय ये च सभ्याः सभासदः तानिन्द्रियावतः कुरु सर्वमायुरुपासताम्। ॐ सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಇಂದು ತ್ರಿಲೋಕದಲ್ಲಿ ಸಂಚಾರ ಮಾಡುತ್ತಿರುವ ದೈವಾನುದೇವತೆಗಳು ಒಂದು ಕ್ಷಣ ನಿಂತಲ್ಲಿಯೇ ಈ ಕ್ಷೇತ್ರದತ್ತ ತಮ್ಮ ದೃಷ್ಟಿ ಹಾಯಿಸಿ ಅಸ್ತು ಅಸ್ತು ಎನ್ನುವ ರೀತಿಯಲ್ಲಿ ವೇದಘೋಷವನ್ನು ನಡೆಸಿಕೊಟ್ಟಂತಹ ಗಣ್ಯರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಅಷ್ಟ ದಿಕ್ಪಾಲಕರು ದೇವಾನುದೇವತೆಗಳನ್ನು ಸ್ತುತಿಸುವುದರೊಂದಿಗೆ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಸುಷ್ಮಿತಾ, ಆಶಿಕಾ ಮತ್ತು ಪೂರ್ವಿಯವರು. ನಿಂತಿಹಳು ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೂದನಿಯ ವೈಭವ ಲೀಲೆ, ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೂದನಿಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಘೋಷಿಣಿ ಶಂಕರನ ರಾಣಿಗೀವ ಹೂಗಳ ಮಾಲೆ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ, ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ, ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಉಕ್ಕಿ ಬಹ ನದಿಯಲ್ಲಿ ಅವಳ ನಗೆ, ಬೀಸಿ ಬಹ ಗಾಳಿಯಲ್ಲಿ ಅವಳು ಸಿರು, ಹಸಿ ಹಸಿರು ಪೈರುಗಳೇ ಅವಳುಡುಗೆ, ಆ ತಾಯಿ ರೂಪವೂ ಹಲವು ಬಗೆ, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು, ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಏನು ತೃಣಕಾಷ್ಟದಲ್ಲೂ ಪ್ರಾಣಕಾಂಕ್ಷೆಯನ್ನು ತುಂಬಿರುವಂತಹ ನಮ್ಮ ನಾಡದೇವತೆ ಚಾಮುಂಡೇಶ್ವರಿನ ಸ್ತುತಿಸಿದಂಥವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿಕೊಡ್ಬೇಕು ಅಂತೇಳಿ ಶ್ರೀಯುತ PC ಮಲ್ಲಿಕಾರ್ಜುನರವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ನಮಸ್ಕರಿಸುತ್ತಾ ಶ್ರೀ ದೇವಿರಮ್ಮನ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ 2ನೇ ದಿನಕ್ಕೆ ಈ ವೇದಿಕೆಯಲ್ಲಿ ಚಾಲನೆಯನ್ನು ಮಾಡಲಾಗ್ತಾ ಇದೆ. ಬಿಂಡಿಗ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿ ಮಾತೆ ಶ್ರೀ ದೇವಿರಮ್ಮ, ನಂಬಿದ ಭಕ್ತರ ರಕ್ಷಿಸುವ ಜಗನ್ಮಾತೆ ಶ್ರೀ ದೇವಿರಮ್ಮ, ಕಷ್ಟದಲ್ಲಿ ಕೈ ಮುಗಿದರೆ ಸಾಕು ದಾರಿ ತೋರುವಳು ನಮ್ಮಮ್ಮ, ಬಂದ ಭಕ್ತರಿಗೆ ಒಲಿದು ಸಂತೈಸಿ ಹರಸುವ ನಮ್ಮಮ್ಮ, ಕಷ್ಟ ಕಾರ್ಪಣ್ಯ ತೊಲಗಿಸಿ ಭಾಗ್ಯದ ಬಾಗಿಲು ತೆರೆಯುವಳು, ಬದುಕಿನ ದಾರಿಲಿ ಚೈತನ್ಯ ಶಕ್ತಿಯ ಮಡಿಲಿಗೆ ತುಂಬುತ್ತಾ ಹರಸುವಳು, ಸಕಲ ಇಷ್ಟಾರ್ಥಗಳ ನೆರವೇರಿಸುವ ಶಕ್ತಿ ಪ್ರಧಾಯಿನಿ ಶ್ರೀ ದೇವಿರಮ್ಮ,
ದುಷ್ಟರ ಶಿಕ್ಷಿಸುತ್ತಾ ಶಿಷ್ಟರ ರಕ್ಷಿಸುತ್ತಾ ಅಭಯ ಹಸ್ತವ ನೀಡುವಳು ಮಹಾತಾಯಿ ಶ್ರೀದೇವಿರಮ್ಮ. ಮತ್ತೊಮ್ಮೆ ಶ್ರೀದೇವಿರಮ್ಮನ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ, ಈ ವೇದಿಕೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಮಾನ್ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಮೈಸೂರು ಸಂಸ್ಥಾನ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ ಕುಲಶೇಖರ್ ಈ ಒಂದು ಸಮಿತಿಯ ಶ್ರೀ ದೇವಿರಮ್ಮ ಸಮಿತಿಯ ಅಧ್ಯಕ್ಷರು, ಅವರಿಗೂ ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭೋಜೇಗೌಡರು SL ವಿಧಾನ ಪರಿಷತ್ ಸದಸ್ಯರು, ಅವರಿಗೂ ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ, ಶ್ರೀಯುತ ಮಾನ್ಯ ಶಾಸಕರಾದಂಥ ST ತಮ್ಮಯ್ಯ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರಿಗೆ, ಸುತ್ತಲಿನ ಮಠಗಳಿಂದ ಬಂದಿರತಕ್ಕಂಥ ಆಹ್ವಾನಿತರಿಗೆ, ದೇವಾಲಯ ನಾಡು ಬಂದಿರುವ ಸುತ್ತಲಿನ ಗ್ರಾಮಸ್ಥರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಸಮುದಾಯಕ್ಕೆ ಹಾಗೂ ದೇವರ ಕಾರ್ಯವನ್ನು ಪುರೋಹಿತ ಕಾರ್ಯವನ್ನು ವಹಿಸ್ತಾ ಇರತಕ್ಕಂಥ ಪುರೋಹಿತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಇನ್ನಿತರ ಎಲ್ಲ ಅಧಿಕಾರಿ ತಂಡದ ವರ್ಗಗಳಿಗೆ ಸ್ವಾಗತವನ್ನು ಕೋರ್ತಾ, ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಈ ಬಿಂಡಿಗಾಮಲ್ಲಿನಹಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸ್ವಾಗತಿಸಿದ ಶ್ರೀಯುತ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು. ಕಿಷ್ಕಂದಿಯ ಶಿಖರದ ಮೇಲೆ ದೇವಿರಮ್ಮನ ಜಾತ್ರೆ ನರಕ ಚತುರ್ದಶಿಯಿಂದ ನಡೆಯುತ್ತೆ. ಆ ಒಂದು ಐತಿಹ್ಯವನ್ನು ಜಗತ್ತಿಗೆ ಸಾರಿ ಇಲ್ಲಿಂದ ಮೈಸೂರು ಸಂಸ್ಥಾನಕ್ಕೆ ಇರುವಂತಹ ಒಂದು ಕೊಂಡಿಯನ್ನು ಬೆಸೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯನಿರ್ವಹಣೆಯನ್ನು ನಡೆಸಿಕೊಡ್ತಿರುವಂಥ ಶ್ರೀಯುತ MA ಕುಲಶೇಖರ್ ಅವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ದಯಮಾಡಿ ವೇದಿಕೆ ಮುಂಭಾಗ ಬರಬೇಕು, ಯಾರು ಇದ್ದೀರಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೇಲೆ ಅಲಂಕರಿಸಿರುವ ಶ್ರೀಯುತ ಮಹಾರಾಜ ಶ್ರೀಯುತ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರೇ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ SL ಭೋಜೇಗೌಡರವರೇ ಹಾಗೂ ಇಲ್ಲಿ ಸೇರಿರುವ ನಮ್ಮ ಮಠಾಧೀಶರು ಹಾಗೂ ನಮ್ಮ ಪುರೋಹಿತ ಬಳಗದವರೇ ಹಾಗೂ ನಮ್ಮ ದೇವಸ್ಥಾನದ ಸಮಿತಿಯವರೇ ಹಾಗೂ ಇಲ್ಲಿ ಸುತ್ತಮುತ್ತಿನ ನಾಡಿನವರೇ, ನಮ್ಮ ದೇವಿಯ ಭಕ್ತವೃಂದದವರೇ, ನಮ್ಮ ದೇವಾಲಯ ಜೀರ್ಣೋದ್ಧಾರ ಆಗಿ ಈಗಾಗಲೇ 12 ವರ್ಷ ಆಗಿದೆ. ಮೊದಲನೇ ಹಂತ ಜೀರ್ಣೋದ್ಧಾರ ಆದಾಗ ಅದಕ್ಕಿಂತ ಮುಂಚೆ ಚಿಕ್ಕ ಹಂಚಿನ ಒಂದು ಗುಡಿ ಇತ್ತು. ಈ ಸಮಯದಲ್ಲಿ ಒಬ್ಬರನ್ನ ತುಂಬ ನೆನೆಸ್ಕೊಬೇಕಾಗತ್ತೆ. ಅದು MA ಕಲ್ಲೇಗೌಡರು, ದಿವಂಗತ MA ಕಲ್ಲೇಗೌಡರನ್ನ ನೆನೆಸ್ಕೊಬೇಕಾಗತ್ತೆ. ಅವರ ಮುಂದಾಳತ್ವದಲ್ಲಿ ನಾವು ಏನು ಮೊದಲನೇ ಹಂತದ ಜೀರ್ಣೋದ್ಧಾರ ಕೈಗೊಂಡಾಗ ಅಷ್ಟಮಂಗಳ ಪ್ರಶ್ನೆಯನ್ನು ಕೇಳಿದ್ವಿ. ಅಷ್ಟಮಂಗಳ ಪ್ರಶ್ನೆ ಕೇಳಿದಾಗ ಕೇರಳದ ಒಂದು ತಂತ್ರಿಗಳು ಹೇಳಿದ್ರು, ನೀವು 1 ವರ್ಷದಲ್ಲಿ ದೇವಾಲಯವನ್ನು ಕಟ್ಟಬೇಕು, ನೀವು ಕಟ್ತೀರಿ, ಅದಕ್ಕಿಂತ ಹೆಚ್ಚು 1 ದಿನವೂ ನೀವು ತೊಗೊಬಾರ್ದು ಅಂತ ಹೇಳಿದರು. ಆದರೆ ನಾವು ಆ ಟೈಮಲ್ಲಿ ಕಲ್ಲೇಗೌಡರ ನೇತೃತ್ವದಲ್ಲಿ ಕೇವಲ 10 ತಿಂಗಳಲ್ಲಿ ಮೊದಲನೇ ಹಂತದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸಿತು. ಅದಕ್ಕೆಲ್ಲ ಕಾರಣಕರ್ತರಾದಂತಹ ನಮ್ಮ ಸುತ್ತಮುತ್ತಲ ನಮ್ಮ ಭಕ್ತ ಬಾಂಧವರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿ 11ನೇ ತಿಂಗಳಿಗೆ ನಾವು ಏನು ಮೊದಲನೇ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸ್ಕೊಂಡು, ಅದರಿಂದ ಈಚೆಗೆ ಪ್ರತಿ ಹಂತದಲ್ಲೂ ಕೂಡ ಒಂದೊಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಬಂದಿದೆ. ಈಗಾಗಲೇ 12 ವರ್ಷ ತುಂಬಿದೆ. ಇದಕ್ಕೆ ಮತ್ತೆ ಈಗ ಏನು ಬ್ರಹ್ಮ ಕುಂಭಾಭಿಷೇಕವನ್ನು ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕ್ಷಮಿಸಿ, ಈಗ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಬಂದಿರುವಂತಹ ಯದುವೀರ್ ಒಡೆಯರವರು ಮಹಾಸ್ವಾಮಿಗಳು, ಅವರಿಗೂ ನಮ್ಮ ದೇವಸ್ಥಾನಕ್ಕೂ ಬಹಳವಾದ ಒಂದು ಸಂಬಂಧ ಇದೆ. ಕಾರಣ ಅಂದರೆ ಚಾಮುಂಡೇಶ್ವರಿಯ
ಅವತಾರನೇ ದೇವಿರಮ್ಮ. ಚಾಮುಂಡೇಶ್ವರಿ ಏನು ಮಹಿಷಾಸುರನ ವಧೆ ಮಾಡಿ ಆ ಕ್ರೋಧವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಒಂದು ಶಾಂತಿಯಾದ ಒಂದು ಸ್ಥಳವನ್ನು ಆರಿಸ್ಕೊಂಡು ಬಂದಾಗ ನಮ್ಮ ದೇವಿರಮ್ಮನ ಗಿರಿ ಅವ್ರಿಗೆ ಕಣ್ಣಿಗೆ ಬಿತ್ತು ಅಂತ ಒಂದು ಪ್ರತೀತಿ ಇದೆ. ಆ ಗಿರಿಯಲ್ಲಿ ನೆಲೆಸಿ ನಮ್ಮ ದೇವಿರಮ್ಮ ಅಂತ ಅನ್ನಿಸ್ಕೊಂಡ್ಮೇಲೆ ಆ ಚಾಮುಂಡೇಶ್ವರನೇ ಬಂದು ಇಲ್ಲಿ ನೆಲೆಸ್ದಂಗಾಗಿದೆ. ಹಾಗಾಗಿ ಅದಕ್ಕೂ ನಮ್ಮ ಏನು ಮೈಸೂರು ಅರಮನೆಗೂ ಒಂದು ತುಂಬ ನಿಕಟವಾದ ಸಂಬಂಧ ಇತ್ತು. ಇದು ಹಿಂದೆ ಒಂದು 100 ವರ್ಷದ ಹಿಂದೆವರೆಗೂ ನಮಗೆ ಏನು ನಮ್ಮ ದೇವಾಲಯಕ್ಕೆ ದೀಪಾವಳಿನಲ್ಲಿ ಬರ್ತಿದ್ದಂತಹ ಮಡ್ಲಕ್ಕಿ ಅದು ಕೂಡ ಸ್ವಲ್ಪ ಸಮಯದಲ್ಲಿ ನಿಂತು ಹೋಗಿತ್ತು. ಅದನ್ನು ಈಗ ಕಳೆದ ವರ್ಷದಿಂದ ನಮ್ಮ ಮಹಾಸ್ವಾಮಿಗಳು ಈಗ ಅದನ್ನು ಪುನರಾರಂಭ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ದೇವಾಲಯ ಮತ್ತು ನಮ್ಮ ಭಕ್ತರೊಂದಿಗಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಅವರು ಎಲ್ಲ ಕೆಲಸಗಳನ್ನು ಬಿಟ್ಟು ಎಲ್ಲ ಕೆಲಸ ಒತ್ತಡಗಳನ್ನು ಬಿಟ್ಟು ಅದಕ್ಕಾಗಿಯೇ 200-250 ಕಿಲೋಮೀಟ್ರಿಂದ ಬಂದು ನಮ್ಮ ಈ ಒಂದು ಸಣ್ಣ ಒಂದು ಸಭೆಗೆ ನಮ್ಮ ಒಂದು ಸಣ್ಣ ನಮ್ಮ ಕಳಸ ಪ್ರತಿಷ್ಠಾಪನೆಗೆ ಬಂದಿದ್ದಾರೆ. ಅದಕ್ಕೆ ನಮ್ಮ ಭಕ್ತವೃಂದದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಕೂಡ ನೀವೆಲ್ಲ ಇಲ್ಲಿ ಈ ಒಂದು ಮಹಾನ್ ಈ ಸಮಾರಂಭಕ್ಕೆ ನೀವೆಲ್ಲ ಕೈ ಜೋಡಿಸಿ ಈ ಎಲ್ಲ ಕಾರ್ಯಗಳಿಗೂ ಕೈ ಜೋಡಿಸಿ ಸಹಕರಿಸಿದ್ದೀರಿ. ಈ ಸಮಯದಲ್ಲಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಸಮಯದಲ್ಲಿ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವೇದಿಕೆಗೆ ವಿವರಿಸಿದ್ದಾರೆ. ಆತ್ಮೀಯರೇ, ಈ ಕ್ಷಣದಲ್ಲಿ ನಾವೊಂದು ಹೆಸರನ್ನು ಸ್ಮರಿಸಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು ಶ್ರೀಯುತ ಎಂ.ಎ. ಕಲ್ಲೇಗೌಡರವರು. ಸುಮಾರು 30 ವರ್ಷಗಳ ಹಿಂದೆ ಈ ಕಚೇರಿಯಲ್ಲಿ ನನಗೊಂದು ಘಟನೆ ಹೇಳಿದರು. ದೇವಿರಮ್ಮ ಬೆಟ್ಟದಲ್ಲಿ ಬಂದು ಕೂರೋದಕ್ಕೆ ಕಾರಣ ಮಹಿಷಾಸುರನನ್ನು ಕೊಂದು ವಿಶ್ರಾಂತಿಗಾಗಿ ಇಂತಹ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು, ಇಲ್ಲಿ ವಿಶ್ರಾಂತಿ ಪಡೆಯೋದಕ್ಕಾಗಿಯೇ ಬಂದು ಬೆಟ್ಟದ ಮೇಲೆ ನೆಲೆಸಿದ್ರು ಅಂತಕ್ಕಂಥದ್ದು. ಇದೊಂದು ಸುಕ್ಷೇತ್ರವೇ ಹೌದು. ಅವರು ದೇವಾಲಯವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭಿಸಿ ಅದರ ಉದ್ಘಾಟನೆ ನಡೆಸಿ ಸಾಕಷ್ಟು ಶ್ರಮಿಸಿ ಇಂದು ಈ ದೇವಾಲಯವನ್ನು ಈ ಹಂತಕ್ಕೆ ಬರೋದಕ್ಕೆ ಅವರ ಸಹೋದರರಾಗಿರ್ತಕ್ಕಂಥ ಕುಲಶೇಖರ್ ಅವರು ನಂತರದ ನೇತೃತ್ವವನ್ನು ವಹಿಸಿಕೊಂಡು ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಿದ್ದಾರೆ. ಈ 2 ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡಿರ್ತಕ್ಕಂಥ ನಾವೇ ಪುಣ್ಯವಂತರು. ಇನ್ನು ಮತ್ತೆ 12 ವರ್ಷಕ್ಕೆ ನಡೆಯುವಂಥ ಕಾರ್ಯಕ್ರಮಗಳು ಇದಕ್ಕಿಂತ ವಿಜೃಂಭಣೆಯಾಗಲಿ ನಡೀಲಿ, ಆ ಶಕ್ತಿ ದೇವಿರಮ್ಮ ಈ ಆಡಳಿತ ಮಂಡಳಿಯವರಿಗೆ ಅಧ್ಯಕ್ಷರಿಗೆ ನೀಡಲಿ ಅಂತ ಹೇಳಿ ನಾನು ಆ ದೇವಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಎಸ್.ಎಲ್. ಭೋಜೇಗೌಡರವರು 4 ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಎಲ್ಲ ಹಿರಿಯ ಬಂಧುಗಳೇ, ಶ್ರೀ ಕ್ಷೇತ್ರ ದೇವಿರಮ್ಮ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡು ರಾಜಗೋಪುರಕ್ಕೆ ಮಹಾರಾಜರ ಅಮೃತ ಹಸ್ತದಿಂದ ಕಳಸಾರೋಹಣ ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರು ಆಗಮಿಸಿ ನಮ್ಮನ್ನೆಲ್ಲ ಕಣ್ತುಂಬಿ ಸಂತೋಷಪಡಿಸಿದ್ದಾರೆ. ಇವತ್ತು ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಅಧ್ಯಕ್ಷರಾದ ಕುಲಶೇಖರ್ ಅವರೇ, ಎಲ್ಲ ದೇವಿರಮ್ಮ ಭಕ್ತಾದಿವೃಂದದ ಭಕ್ತ ಮಹಾಶಯರೇ, ಸುತ್ತಮುತ್ತ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸ್ತಾ, ದೇವಿರಮ್ಮ ಇವತ್ತು ಈ ಭಾಗದ ನಮ್ಮೆಲ್ಲರ ಆರಾಧ್ಯ ದೈವ. ಈ ಆರಾಧ್ಯ ದೈವಕ್ಕೆ ಮೈಸೂರಿನ ಮಹಾರಾಜರು ಕೂಡ ನಮಗಿಂತ ಹೆಚ್ಚು ನಡ್ಕೊಳ್ತಿದ್ರು ಅಂತ ಹೇಳಿದ್ರೆ ನಾವೆಲ್ಲ ಕೇಳಿದ್ದೇವೆ. ನಾವು ಅದನ್ನು ಮತ್ತೆ ಪುನರ್ಪ್ರಾರಂಭಿಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯುವರಾಜರು ಅಂದಿನ ಗತವೈಭವವನ್ನು ನೀವೆಲ್ಲ ಅವರಿಗೆ ತಿಳಿಸಿದ ಮೇರೆಗೆ ಮತ್ತೆ ಇದರ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಈಗಾಗಲೇ ವಾಡಿಕೆಯಂತೆ ಮಾಡಿರ್ತಕ್ಕಂಥ ವಿಚಾರ ತಿಳಿದು ಭಾಳ ಸಂತೋಷವಾಗಿದೆ. ಈ ಸಂಬಂಧ ಹೀಗೆ ಮುಂದುವರಿಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ.
ಕುಲಶೇಖರ್ ಮಾತಾಡುವಾಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಲ್ಲಣ್ಣವನವ್ರನ್ನ ನೆನಪು ಮಾಡಿಕೊಂಡು ಅತ್ಯಗತ್ಯವಾಗಿ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಈ ದೇವಸ್ಥಾನ ಅಂದು ಇದ್ದಂಥ ಪರಿಸ್ಥಿತಿಯಲ್ಲಿ ಕಲ್ಲೇಗೌಡರು ಈ ಗ್ರಾಮದ ಈ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತಾದಿಗಳನ್ನು ಸಂಪರ್ಕಿಸೋ ಮುಖಾಂತರ, ಹೊರಗಡೆಯ ಭಕ್ತರನ್ನು ಸಂಪರ್ಕಿಸೋ ಮುಖಾಂತರ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿದರ ಫಲವಾಗಿ ಇವತ್ತು ದೇವಿರಮ್ಮ ದೇವಸ್ಥಾನ ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ನಮ್ಮ ಕಣ್ತುಂಬಿ ಇವತ್ತು ಎಲ್ಲರಿಗೆ ಆಶ್ರಯ ಆಗಿದ್ದಾರೆ. ಇವತ್ತು ನಾವು ಬೆಂಗಳೂರಿನಲ್ಲಿರುವಾಗ ಎಲ್ಲರೂ ಕೇಳ್ತಾರೆ, ಸಾವಿರಾರು ಜನ ದೀಪಾವಳಿ ಹಬ್ಬದ ದಿನ ಮಹಾರಾಜರಿಗೂ ಗೊತ್ತಿದೆ, ಸಾವಿರಾರು ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಅವತ್ತು ದೇವಿಯ ದರ್ಶನವನ್ನು ಗುಡ್ಡದ ಮೇಲೆ ಮಾಡಿಕೊಂಡು ಯಾವುದೇ ಥರದ ಒಂದು ಸಣ್ಣ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ದೇವಿ ನಮ್ಮನ್ನೆಲ್ಲ ಹರಿಸಿರ್ತಕ್ಕಂಥ ಸರಲಿ ಆ ದೇವಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕಾಗ್ತದೆ. ಹಾಗಾಗಿ ದೇವಿಗೆ ನಡ್ಕೊಳ್ತಕ್ಕಂಥ ರೀತಿ ಇಲ್ಲಿನ ಭಕ್ತ ಮಹಾಶಯರು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಬಂದಿದ್ದೇವೆ ನಾವು. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಮಹಾರಾಜರು ಇವತ್ತು ಈ ಸಂದರ್ಭದಲ್ಲಿ ಬಂದು ಕಳಸಾರೋಹಣವನ್ನು ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ನಮ್ಮ ಎಲ್ಲರಿಗೆ ಈ ಗ್ರಾಮದ ಮತ್ತು ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತಮ್ಮ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಆ ಚಾಮುಂಡೇಶ್ವರಿ ಮತ್ತು ದೇವಿರಮ್ಮನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ, ನಿಮಗೆ ಅತ್ಯುತ್ತಮವಾದ ಆರೋಗ್ಯ ಇನ್ನೂ ಐಶ್ವರ್ಯವನ್ನು ಕೊಟ್ಟು ಭಗವಂತ ಈ ಮಹಾರಾಜರನ್ನು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮಹಾರಾಜರು ಅಂತ ಹೇಳಿದರೆ ನಮ್ಮೆಲ್ಲರ ಆರಾಧ್ಯ ದೈವ. ಆ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಅವಲೋಕವನ್ನು ಮಾಡಿದರೆ ಯಾವ ರಾಜಕಾರಣಿಗಳು ಕೂಡ ಯಾವ ಸರ್ಕಾರಗಳು ಕೂಡ ಇದುವರೆಗೂ ಕೊಟ್ಟಿಲ್ಲ ಅನ್ನೋ ವಿಚಾರವನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ನಾನು ಇವತ್ತು ನೀವೆಲ್ಲ ನೋಡಿದ್ದೀರಿ, ಇವತ್ತು ಕನ್ನಂಬಾಡಿಯ ಕಟ್ಟೆ ಇವತ್ತು ಕಟ್ಟಿ ಕೋಟ್ಯಾಂತರ ಜನರ ಜೀವನಾಡಿಯಾಗಿ, ರೈತರ ಜೀವನಾಡಿಯಾಗಿ ಬೇರೆ ಬೇರೆ ವಿಚಾರಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಬರ್ತಕ್ಕಂಥ ಮಂಡ್ಯ ಪಟ್ಟಣಗಳಿರ್ಬೋದು ಅಥವಾ ರಾಮನಗರ ಪಟ್ಟಣ ಇರ್ಬೋದು, ಬೆಂಗಳೂರಂಥ ಉನ್ನತವಾದ ಅತ್ಯಂತ ಅಧಿಕವಾದ ಆರ್ಥಿಕ ಶಕ್ತಿಯನ್ನು ನಮ್ಮ ನಾಡಿಗೆ ಕೊಡ್ತಾ ಇರ್ತಕ್ಕಂಥ ಬೆಂಗಳೂರು ಪಟ್ಟಣ ಇವತ್ತೇನಾದ್ರು ಉಳಿದಿದೆ ಅಂತೇಳಿದರೆ ಅದು ಕಾವೇರಿ ಕನ್ನಂಬಾಡಿ ಕಟ್ಟಿದಂಥ ನಮ್ಮ ಮಹಾರಾಜರ ಕೊಡುಗೆ ಅಂತೇಳಿ ಇವತ್ತು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾನು ಇವತ್ತು ಉತ್ಪ್ರೇಕ್ಷೆ ಅಲ್ಲ, ಮಹಾರಾಣಿಯವರ ಒಡವೆಯನ್ನು ಅಡ ಇಟ್ಟು ಮಾರಿ ಆ ಕನ್ನಂಬಾಡಿಯನ್ನು ಕಟ್ಟಿದ್ದಾರೆ ಅಂತೇಳಿದರೆ ಮಹಾರಾಜರ ದಿವ್ಯಶಕ್ತಿ, ಅವರ ಆಲೋಚನೆ ಎಂಥದಿತ್ತು ಅನ್ನೋ ವಿಚಾರವನ್ನು ನಾವು ಇವತ್ತು ಯಾವ ಪದಗಳಿಂದಲೂ ಕೂಡ ವರ್ಣಿಸಲು ಸಾಧ್ಯ ಆಗೋದಿಲ್ಲ. ಇವತ್ತು ಅದರ ಕಟ್ಟಿದ್ರ ಫಲವಾಗಿ ಕೋಟ್ಯಾಂತರ ಜನರ ಬಾಳು ಬೆಳಕಾಗಿದೆ, ಉತ್ತಮವಾದ ನಾಡಾಗಿ ನಾವಿವತ್ತು ಕಾವೇರಿಯ ಬಗ್ಗೆ ಅತಿ ಹೆಚ್ಚು ಹೆಮ್ಮೆಯಿಂದ ನಾವು ಮಾತಾಡ್ತೇವೆ. ಇವತ್ತು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಖಾನೆಗಳಿರ್ಬೋದು, ಶಿವನ ಸಮುದ್ರ ಇರ್ಬೋದು, ನಮ್ಮ ಜೋಗ ಜಲಪಾತ ಇರ್ಬೋದು, ಇವೆಲ್ಲ ಮಹಾರಾಜರು ಕೊಟ್ಟಂಥ ಕೊಡುಗೆಗಳು. ಇವತ್ತು ಸುಂದರವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರದಲ್ಲಿ ಮೈಸೂರಿನಲ್ಲಿ ನೀವೆಲ್ಲ ಹೋಗ್ತೀರಿ, ವರ್ಷಕ್ಕೊಮ್ಮೆ ನಮಗೆ ದಸರಾ ಉತ್ಸವದಲ್ಲಿ ನಮಗೆ ದರ್ಬಾರನ್ನು ಕಲ್ಪಿಸಿಕೊಟ್ಟಂಥ ಮಹಾರಾಜರನ್ನು ನೋಡಿ ಕಣ್ ತುಂಬತಕ್ಕಂಥ ಮತ್ತು ಆ ಸಂತೋಷವನ್ನು ಹಂಚಿಕೊಳ್ತಕ್ಕಂಥ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಆ ಮಹಾರಾಜರಿಗೆ ಇನ್ನೂ ಹೆಚ್ಚು ಆಯಸ್ಸು ಕೊಡಬೇಕು ಭಗವಂತ ಅನ್ನೋದಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಅಂಥ ಸುಂದರವಾದ ಸಾಂಸ್ಕೃತಿಕ ನಗರದಲ್ಲಿ ಕಟ್ಟಿರ್ತಕ್ಕಂಥ ಸಾವಿರಾರು ನೂರಾರು ಆ ಬಿಲ್ಡಿಂಗ್ಗಳಿಗೆ ಇವತ್ತು ಸರ್ಕಾರಕ್ಕೆ ಸುಣ್ಣ ಬಣ್ಣವನ್ನು ಹೊಡೆಯತಕ್ಕಂಥ ಶಕ್ತಿ ಕೂಡ ಇಲ್ಲದೆ ಇರತಕ್ಕಂಥದ್ದು ಅತ್ಯಂತ ವಿಷಾದಕರವಾಗಿರ್ತಕ್ಕಂಥ ಸಂಗತಿ ಅಂತ ಇವತ್ತು ಹೇಳ್ತೇವೆ. ಅವರಿಗೆ ಮಹಾರಾಜರಿಗೆ ಎಷ್ಟೇ ನೋವಿದ್ರೂ ಕೂಡ ಮಹಾರಾಜರ ವಂಶಸ್ಥರು ಕುಟುಂಬಸ್ಥರು ಅವರ ನೋವುಗಳನ್ನು ತುಂಬಿ ಸಾರ್ವಜನಿಕ ಬದುಕಿನಲ್ಲಿ ಯಾವ ಸಾರ್ವಜನಿಕರಿಗೂ ಕೂಡ ಇವತ್ತು ನೋವು ಉಂಟು ಮಾಡದೆ ಅವರ ನೋವನ್ನು ಅವರು ತುಂಬಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾರಾಜರ ಮೇಲೆ ಇರ್ತಕ್ಕಂಥ ಪೂಜ್ಯ ಭಾವನೆ ಇನ್ನೂ ಹೆಚ್ಚು ನಮ್ಮ ಭಕ್ತಾದಿಗಳಲ್ಲಿ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರನ್ನ ಕಣ್ತುಂಬ ನೋಡ್ತಕ್ಕಂಥ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ದಿಂಡಿಗ
ದೇವಸ್ಥಾನ ಸಮಿತಿಯ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ತಮ್ಮೆಲ್ಲರಿಗೆ ವಿಶೇಷವಾಗಿ ಮಹಾರಾಜರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಅವರ ಉತ್ತರ ಅಭಿವೃದ್ಧಿ ಇನ್ನೂ ಹೆಚ್ಚು ಆಗಲಿ. ಚಾಮುಂಡೇಶ್ವರ ಆಶೀರ್ವಾದ ಮತ್ತು ದೇವಿರಮ್ಮನ ಆಶೀರ್ವಾದ ಸದಾ ಆ ಕುಟುಂಬದ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್. ಕಾಲದ ಮಾತುಗಳಲ್ಲಿ ವ್ಯಕ್ತಪಡಿಸಿದಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ SL ಧರ್ಮೇಗೌಡರವರಿಗೆ ಧನ್ಯವಾದಗಳು. ಆತ್ಮೀಯರೇ, ನಮ್ಮ ಹೆಮ್ಮೆಯ ಮೈಸೂರು ಯದುರಾಯರಿಂದ ಪ್ರಾರಂಭಗೊಂಡು ಇಂದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರೆಗೆ ಅಸ್ತಿತ್ವದಲ್ಲಿದೆ. ಮೈಸೂರು ಮಹಾರಾಜರು ಸುಮಾರು 550 ವರ್ಷಗಳಷ್ಟು ಕಾಲ ನಮ್ಮ ಕರ್ನಾಟಕವನ್ನು ಆಳಿದರು. ಭಾರತದ ಇತಿಹಾಸದಲ್ಲಿ ಆ ಬಾನಂಗಳದಲ್ಲಿ ಮೈಸೂರು ಸಂಸ್ಥಾನ ಒಂದು ಧ್ರುವತಾರೆಯಾಗಿ ಇಂದಿಗೂ ಕೂಡ ಪ್ರಜ್ವಲಿಸ್ತಾ ಇದೆ. 1399ರಿಂದ ಪ್ರಾರಂಭವಾದಂಥದ್ದು 1423ರವರೆಗೆ ಯದುರಾಯರು ಈ ಸಂಸ್ಥಾನವನ್ನು ಸ್ಥಾಪಿಸಿ ಆಳ್ವಿಕೆಯನ್ನು ನಡೆಸಿದರು. ಅಂತಿಮವಾಗಿ 1919ರಲ್ಲಿ ಜನಿಸಿದ ಜಯಚಾಮರಾಜೇಂದ್ರ ಒಡೆಯರವರು 1940ರಲ್ಲಿ ಪಟ್ಟಾಭಿಷೇಕವಾದಾಗ ಅವರಿಗೆ 7 ವರ್ಷ ವಯಸ್ಸು. ರಾಜಮಾತೆಯವರು ಈ ಸಂಸ್ಥಾನವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು. 1950ರಲ್ಲಿ ಜಾರಿಗೆ ಬಂದಂತಹ ಸ್ವತಂತ್ರ ಭಾರತದ ರಾಜ್ಯಾಂಗ ರಚನೆಯ ಪ್ರಕಾರ ರಾಜ್ಯವನ್ನು ಅಖಂಡ ಭಾರತದೊಳಗೆ ಲೀನ ಮಾಡಿಸಿಕೊಳ್ಳಲಾಯಿತು. ನಿಕಟಪೂರ್ವ ಮೈಸೂರು ವಂಶಸ್ಥ ಒಡೆಯರಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು 2013ರಲ್ಲಿ ಕಾಲವಾದ ನಂತರ 2015ರಲ್ಲಿ ಶ್ರೀಯುತ ಯದುವೀರ ಕೃಷ್ಣದತ್ತ ರಾಮರಾಜ ಒಡೆಯರವರು ನೂತನ ಯದುವಂಶದ ಉತ್ತರಾಧಿಕಾರದ ಕಾರ್ಯವನ್ನು ವಹಿಸಿಕೊಂಡಿದ್ದಾರೆ. ಪ್ರಸ್ತುತ ಅವರ ಕಾರ್ಯ ಇಂದು ಸಮಾಜಮುಖಿಯಾಗಿದ್ದು ಇಡೀ ನಾಡಿನಾದ್ಯಂತ ಶ್ಲಾಘನೀಯತ ಸಾಗುತ್ತಿದೆ. ಮೈಸೂರು ಸಂಸ್ಥಾನ ನಾಡಿಗೆ ಕೊಟ್ಟಿರುವಂಥ ಹೆಮ್ಮೆ ಅಷ್ಟಿಷ್ಟಲ್ಲ. ಹಣಕಾಸಿನ ವ್ಯವಹಾರಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೃಗಾಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಕೃಷ್ಣರಾಜಸಾಗರ ಅಣೆಕಟ್ಟು, ಜೋಗ ಜಲಪಾತದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕ, ಹಾಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ 10 ಹಲವು ಕಾರ್ಯಕ್ರಮಗಳನ್ನು ನಾಡಿಗೆ ನೀಡಿ ಇಂದಿನ ನಾವೇನಾದರೂ ಜೀವಜಲವನ್ನು ಕುಡಿಯುತ್ತಾ ಅದರ ಅಸ್ತಿತ್ವದಲ್ಲಿ ನೆಲೆ ನಿಂತು ಕಾರ್ಯವನ್ನು ನಡೆಸ್ತಾ ಇದ್ದರೆ ಅಂದು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಟ್ಟೋದಕ್ಕೆ ರಾಜಮಾತೆಯವರು ತಮ್ಮ ಒಡವೆಗಳನ್ನು ಅಡವಿಟ್ಟು ಅಣೆಕಟ್ಟನ್ನು ನಿರ್ಮಿಸಿದರು ಅಂತಕ್ಕಂಥ ಅತ್ಯಂತ ಹೆಮ್ಮೆಯ ವಿಷಯ ನಮಗೆ ನಿಜವಾಗಲೂ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು. ಇಂದಿಗೂ ಅದು ಅಸ್ತಿತ್ವದಲ್ಲಿದೆ. ಪ್ರಸ್ತುತ ಮೈಸೂರಿನ ಅರಸು ಮನೆತನದ ಶ್ರೀಯುತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ತಮ್ಮ 27ನೆಯ ಅರಸು ಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಮುಂದುವರಿತಾ ಇದ್ದಾರೆ. 1992ರಲ್ಲಿ ಜನಿಸಿದಂಥ ಅವರು 31ನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕವನ್ನು ಸ್ವೀಕರಿಸ್ತಾರೆ. ಇಂದಿನವರೆಗೆ ಅವರು ಪ್ರಸ್ತುತ ನಮ್ಮೊಂದಿಗಿದ್ದು ಈ ಕಾರ್ಯವನ್ನು ಯಶಸ್ವಿಗೆ ನಡೆಸ್ಕೊಡ್ತಾ ಇದ್ದಾರೆ. ಆತ್ಮೀಯರೇ, ಹೆಣ್ಣು ಮಕ್ಕಳಿಗೆ ಬಾಗಿನ ಎಷ್ಟು ಮುಖ್ಯವೋ ನಮ್ಮ ಮೈಸೂರು ಸಂಸ್ಥಾನ ಮತ್ತು ನಮಗೂ ಬತ್ತಳಿಕೆ ನೀಡುವುದು ಕೂಡ ಅಷ್ಟೇ ಅತಿ ಮುಖ್ಯ. ನಾನು ದೇವಾಲಯದಲ್ಲಿ ಕೇಳಿದ ಘಟನೆಯೊಂದು ಇಂದು ನನ್ನ ನೆನಪಿಗೆ ಬರ್ತದೆ. ದೇವಾಲಯದ ಆಡಳಿತ ಮಂಡಳಿಯವರು ಕೂತು ಮಾತಾಡ್ತಾ ಇದ್ದರು. ಮೈಸೂರು ಅರಮನೆಯಲ್ಲಿ ಒಬ್ಬ ಕೈದಿಯನ್ನು ಕೂಡಿಟ್ಟಿರ್ತಾರೆ. ಆತ ನರಕ ಚತುರ್ದಶಿಯ ದಿನದಂದು ಊಟ ಮಾಡೋದಿಲ್ಲ. ಕಾರಾಗೃಹದ ಸಿಬ್ಬಂದಿ ಎಷ್ಟೇ ಕೇಳ್ಕೊಂಡ್ರು ಊಟ ಮಾಡೋದಿಲ್ಲ. ರಾಜರ ಹತ್ರ ಕರ್ಕೊಂಡು ಬರ್ತಾರೆ. ಅವಾಗ ಹೇಳ್ತಾರೆ, ದೇವಿರಮ್ಮನ ಬೆಟ್ಟದಲ್ಲಿ ಇವತ್ತು ದೀಪ ಕಾಣಿಸ್ತದೆ, ನಾವು ಆ ದೀಪಕ್ಕೆ ಮಂಗಳಾರತಿ ಮಾಡಿದ ನಂತರವೇ ಉಪವಾಸ ಇದ್ದು ಊಟ ಮಾಡ್ತಕ್ಕಂಥದ್ದು, ಹಾಗಾಗಿ ನಾನು ಇವತ್ತು ಊಟ ಮಾಡೋದಿಲ್ಲ ಅಂತ. ಮಹಾರಾಜರು ಚಾಮುಂಡಿ ಬೆಟ್ಟಕ್ಕೆ ಅವರನ್ನು ಸಂಜೆ ಕರ್ಕೊಂಡು ಹೋದಾಗ ದೇವಿರಮ್ಮನ ಬೆಟ್ಟ ಅಲ್ಲಿಗೆ ಕಾಣಿಸ್ತದೆ, ಇದು ದೈವಲೀಲೆಯೇ ಸರಿ. ಇದನ್ನು ಅಂದಿನಿಂದ ಇಂದಿನವರೆಗೆ ಈ ದೇವಾಲಯಕ್ಕೆ, ಮೈಸೂರಿನಿಂದ ನಮ್ಮ ದೇವಾಲಯಕ್ಕೆ ನಂಟಿದೆ ಅಂತಕ್ಕಂಥದ್ದು ಬೆಳೆದು ಬಂದಿರುವಂಥ ಪರಿವಾರಕ್ಕೆ. ಆತ್ಮೀಯರೇ, ಈಗ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಮೈಸೂರು ಸಂಸ್ಥಾನದ ವಂಶಸ್ಥರಿಗೆ ಭಿನ್ನ ಬತ್ತಳಿಕೆಯನ್ನು ಕೊಡುವಂಥ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ವೇದಬ್ರಹ್ಮ ವಿದ್ವಾನ್ ಶ್ರೀ ಡಾಕ್ಟರ್ G. ದಯಾನಂದಮೂರ್ತಿ ಶಾಸ್ತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ವೇದಿಕೆ ಮೇಲೆ ಬರಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ದೇವಾಲಯದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜೇಗೌಡರು ಬನ್ನಿ, ವೇದಿಕೆಗೆ ಬನ್ನಿ. ಶ್ರೀಯುತ ದಿವಾಕರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅರಿಶಿಣಗುಪ್ಪೆಯ ನಾಡಿನ ಮುಖ್ಯಸ್ಥರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಿನ್ನ ಬತ್ತಳಿಯ ವಾಚನವನ್ನು ನಡೆಸ್ಕೊಡ್ತಾ ಇದ್ದಾರೆ ವೇದಬ್ರಹ್ಮ ವಿದ್ವಾನ್ ಡಾಕ್ಟರ್ G. ದಯಾನಂದಮೂರ್ತಿ ಶಾಸ್ತ್ರಿಗಳು. ಓಂ ಶ್ರೀ ಆದಿಶಕ್ತಿ ದೇವೀರಮದೇವಿ ಪ್ರಸೀದತು. ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದೇವೀರಮ್ಮ ನಮೋಸ್ತುತೆ. ಮೈಸೂರು ಮಹಾಸಂಸ್ಥಾನದ ಶ್ರೀಮನ್ ಮಹಾರಾಜ
ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರವರ ಪವಿತ್ರ ಸನ್ನಿಧಾನಕ್ಕೆ ಬಿಂಡಿಗಾ ಶ್ರೀ ದೇವಿರಮ್ಮ ದೇವಿ ವ್ಯವಸ್ಥಾಪನಾ ಸಮಿತಿ ಹಾಗೂ ಸಮಸ್ತ ಗ್ರಾಮಸ್ಥರುಗಳು ಭಕ್ತಾದಿಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಭಿನ್ನವತ್ತಳೆ. ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಮಲ್ಲೇನಹಳ್ಳಿಯ ಬಿಂಡಿಗಾ ಗ್ರಾಮದಲ್ಲಿ ಆದಿಯಿಂದ ನೆಲೆಸಿರುವ ದೇವಮಾತೆ ಶ್ರೀ ದೇವಿರಮ್ಮ ದೇವಿಗೂ ಮೈಸೂರು ಮಹಾರಾಜರ ಮನೆತನಕ್ಕೂ ಪುರಾತನದಿಂದ ನಿಕಟ ಸಂಪರ್ಕ ಇತ್ತು. ಕಾಲಾನಂತರ ನಡುವೆ ಕೆಲ ಸಮಯ ಈ ಬಾಂಧವ್ಯ ಬಿಟ್ಟು ಹೋಗಿತ್ತು. ಮಹಾ ಚೈತನ್ಯಶಾಲಿಗಳಾದ ತಾವು ಶ್ರೀ ದೇವಿ ಸನ್ನಿಧಿಗೆ ಪ್ರತಿ ವರ್ಷ ಬಾಗಿಣ ಕೊಡುವ ಮೂಲಕ ಬಾಂಧವ್ಯ ಬೆಸುಗೆ ಹಾಕಿದ್ದೀರಿ. ಶ್ರೀ ದೇವಿಯ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಆಗಿ 12 ವರ್ಷ ಸಂಪನ್ನಗೊಂಡ ನಿಮಿತ್ತ ಶ್ರೀ ಕ್ಷೇತ್ರದಲ್ಲಿ ದಿನಾಂಕ 10/2/2024 14/2/2024 ನಡೆಯುವ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಸಾನ್ನಿಧ್ಯ ಕಲ್ಪಿಸಿದ ತಾವು ರಾಜಗೋಪುರಕ್ಕೆ ತಮ್ಮ ಅಮೃತ ಹಸ್ತದಿಂದ ಕಲಶಾರೋಹಣವನ್ನು ನೆರವೇರಿಸಿದ್ದೀರಿ. ಪರಮ ದಯಾಳುಗಳಾದ ತಾವು ಆಗಾಗ ಶ್ರೀ ಕ್ಷೇತ್ರಕ್ಕೆ ದಯಮಾಡಿಸಿ ಆದಿಶಕ್ತಿ ಶ್ರೀ ದೇವಿರಮ್ಮನವರ ದರ್ಶನಾಶೀರ್ವಾದ ಪಡೆಯುವುದರೊಂದಿಗೆ ನಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಳ್ಳುತ್ತಾ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಭಿನ್ನವತ್ತಳೆ. ಆಳ್ವಿಕೆಯನ್ನು ಸ್ವೀಕರಿಸಿದಂಥ ಶ್ರೀಯುತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ನಮ್ಮ ದೇವಾಲಯಕ್ಕೆ ಆಶೀರ್ವಚನಗಳನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಆಶೀರ್ವಾದ ಪತ್ರವನ್ನ ಅನುಗ್ರಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಈಗ ಮಹಾರಾಜರವರಿಂದ ಅಮೃತ ಸಂದೇಶ. ಸಭೆಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವ ಪರಮ ಪೂಜ್ಯ ಸ್ವಾಮಿಗಳಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ ಶ್ರೀ SL ಭೋಜೇಗೌಡರೇ, ಶ್ರೀ ಕುಲಶೇಖರ್ ಅವರೇ, ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಮತ್ತು ಮುಂಭಾಗದಲ್ಲಿರುವ ಎಲ್ಲ ಗ್ರಾಮಸ್ಥರೇ, ಮಹನೀಯರೇ, ಮಹಿಳೆಯರೇ, ನಮ್ಮ ಮಲೆನಾಡಿನ ಎಲ್ಲ ನಾಗರಿಕರೇ, ಮಕ್ಕಳೇ, ಮಾಧ್ಯಮದ ಸದಸ್ಯರೇ, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಬಹುಶಃ ಸಾಮಾನ್ಯವಾಗಿ ನಾನು ಯಾವುದೇ ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದು ಸಾಮಾನ್ಯವಾಗಿ ನಾವು ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯರು, ನಮ್ಮ ವಂಶದ ಬಗ್ಗೆ ಅವ್ರ ಜೊತೆ ಮತ್ತು ಈ ಕ್ಷೇತ್ರಕ್ಕೆ ಇರುವ ಸಂಬಂಧ ಬಗ್ಗೆ ಮಾತಾಡ್ತೀವಿ. ಆದರೆ ಇಲ್ಲಿ ಆಗಲೇ ಒಂದು ಆಧ್ಯಾತ್ಮಿಕ ಸಂಬಂಧ ಇದೆ ಅಂತ ಹೇಳ್ಬೋದು. ತಾಯಿ ಚಾಮುಂಡೇಶ್ವರಿಯ ಒಂದು ಅವತಾರ ಶ್ರೀ ದೇವಿರಮ್ಮನ ಒಂದು ಆಶೀರ್ವಾದ ಪಡೆದು ಇವತ್ತು ಈ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಭಾಗವಹಿಸುವುದು ನಿಜವಾಗ್ಲೂ ನನ್ನ ಸೌಭಾಗ್ಯ. ನಿಮ್ಮೆಲ್ಲರಿಗೂ ಅರಮನೆಯ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ನಮ್ಮನ್ನ ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆಗಲೇ ಹೇಳಿದ್ದೀನಿ, ಒಂದು ಆಧ್ಯಾತ್ಮಿಕ ಒಂದು ಸಂಬಂಧ ಇದೆ ಇಲ್ಲಿಗೆ, ಈ ಕ್ಷೇತ್ರಕ್ಕೆ. ಅದು ಬಿಟ್ಟರೆ ನಮ್ಮ ಪೂರ್ವಜರು ಕೂಡ ಇಲ್ಲಿಗೆ ಭಾಳ ಒಂದು ಅವ್ರ ಕಾಲದಲ್ಲಿ ಈ ಭಾಗ ಅಥವಾ ಮಲೆನಾಡಿಗೆ ಭಾಳ ವಿಶೇಷವಾದ ಅಥವಾ ನಿಕಟವಾದ ಸಂಬಂಧ ಇದೆ ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತಿದೆ, ನಮ್ಮ ವಂಶದವರು ಪ್ರಕೃತಿ, ಪರಿಸರ, ವಾತಾವರಣ ಇದಕ್ಕೆ ಭಾಳ ಪ್ರೇಮಿಯಾಗಿದ್ದರು. ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಪೂರ್ವಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅರಣ್ಯ ಅಂದರೆ ಭಾಳ ಒಂದು ನಿಜವಾಗ್ಲೂ ಭಾಳ ಇಷ್ಟ ಇತ್ತು ಅವ್ರಿಗೆ. ಎಲ್ಲಕ್ಕಿಂತ ಜಾಸ್ತಿ ಅಂದರೆ ನಮ್ಮ ಭದ್ರಾವತಿ ಅಥವಾ ಭದ್ರಾ, ಯಾವಾಗ ನಿಮ್ಮ ಹುಲಿ ಸಂರಕ್ಷಿತ ಪ್ರದೇಶ ಇವಾಗ ಆಗಿದೆ, ಅಂದಿನ ಕಾಲದಲ್ಲಿ ಅದು ಭದ್ರಾ ಟೈಗರ್ ಬ್ಲಾಕ್ ಅಂತ ಆಗಿದೆ. ಅವ್ರಿಗೆ ಯಾವುದೇ ಆದ ಒಂದು ವಿಶ್ರಾಂತಿಗೋಸ್ಕರ ಎಲ್ಲಿಯಾದರೂ ಬಂದರೆ ಅವು ಯಾವಾಗಲೂ ಭದ್ರಾಗೆ ಬರ್ತಾಯಿದ್ರು ಅಂತ ನಮಗೆ ದಾಖಲೆಯಲ್ಲಿ ನೋಡ್ಬೋದು. ಕಾರಣ ಅಂದರೆ ಸಾಕ್ಷಿ ಬೇಕಾದರೆ ನಿಮಗೆ ಗೊತ್ತಿದೆ, ಇಲ್ಲಿ ಅನೇಕ ಸ್ಥಳಗಳಲ್ಲಿ ನಮ್ಮ ಅತಿಥಿ ಭವನಗಳಿದೆ. ನಮ್ಮ ದತ್ತಪೀಠದಿಂದ ಹಿಡಿದು ಕೆಮ್ಮನ್ಗುಂಡಿ ಮತ್ತು ಭದ್ರಾದಲ್ಲೂ ಕೂಡ ಅತಿಥಿ ಭವನಗಳಿದೆ. ಕಾರಣ ಅಂದರೆ ಮಹಾರಾಜರಿಗೆ ಇಲ್ಲಿ ಬಂದು ಈ ಪ್ರಕೃತಿಯಲ್ಲಿ ವಿಶ್ರಾಂತಿ ಮಾಡೋದು ಬಹಳ ಒಂದು ಇದ್ರ ಮೂಲಕನೇ ಅವ್ರಿಗೆ ವಿಶ್ರಾಂತಿ ಆಗ್ತಾಯಿತ್ತು ಅಂತ ಹೇಳ್ಬೋದು. ಅದು ಒಂದೇ ಅಲ್ಲ, ನಮಗೆ ಇಲ್ಲಿಯ ಧಾರ್ಮಿಕ ಸ್ಥಳಕ್ಕೂ ಭಾಳ ದೊಡ್ಡ ಸಂಬಂಧ ಇದೆ. ಬಹುಶಃ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಗುರುಗಳು ಶ್ರೀ ಶೃಂಗೇರಿ
ಅಲ್ಲಿ ದಕ್ಷಿಣಾಮ್ನೆಯ ಶ್ರೀ ಶಾರದಾ ಪೀಠದಲ್ಲಿ ಅವರು ತಮ್ಮ ಅದ್ವೈತ ವೇದಾಂತವನ್ನು ಮುಂದುವರಿತಾ ಹೋಗ್ತಾ ಇದ್ದಾರೆ, ಪ್ರೋತ್ಸಾಹಿಸಲು ಮುಂದುವರಿತಾ ಹೋಗ್ತಾ ಇದ್ದಾರೆ. ಮೈಸೂರು ಆ ಒಂದು ಗುರು ಪರಂಪರೆಯಿಂದಾನೇ ಮುಂದುವರಿತಾ ಬಂದಿದೆ. ಆ ಒಂದು ನೆರಳಲ್ಲೇ ನಾವು ಬೆಳೆದಿರೋದು, ಆ ಒಂದು ಮಾರ್ಗದರ್ಶನದಿಂದಾನೇ ನಾವು ಹೇಳ್ಬೋದು ಆ ಮಾದರಿ ಮೈಸೂರು ಅಥವಾ ಸುವರ್ಣ ಯುಗ ಕಾರಣ ಅಂದರೆ ಆ ಗುರುಮನೆ ಇರುವ ಪರಂಪರೆಯಿಂದ. ಅದೂ ಕೂಡ ಬಹುಶಃ ಆ ಪ್ರಭಾವ ಭಾಳ ದೊಡ್ಡದು ಈ ಭಾಗದಿಂದ. ಅದು ಒಂದೇ ಅಲ್ಲ, ನಿಮ್ಮ ದತ್ತಪೀಠ ಅಂತ ಇಲ್ಲಿಂದಾನೇ ಕಾಣ್ಬೋದು, ದತ್ತಾತ್ರೇಯ ಪೀಠ. ಅದಕ್ಕೆ ಸಾಕ್ಷಿ ಇರೋದು ನಮ್ಮ ಹೆಸರಲ್ಲಿ, ನಮಗಿಂತ ಜಾಸ್ತಿ ನಮ್ಮ ತಂದೆಯವರ ಹೆಸರಲ್ಲಿ, ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರಲ್ಲಿ. ಕಾರಣ ಅಂದರೆ ಮಹಾರಾಜರು ಇಲ್ಲಿಗೆ ಬಂದಿದ್ದ ಸಮಯದಲ್ಲಿ ಅವ್ರಿಗೆ ಹೇಳಲಾಗತ್ತೆ, ಇಲ್ಲಿ ಒಂದು ಕಾಯಿ ಹೊಡೆದಿದ ತಕ್ಷಣ ಅದು ಒಳಗೆ ಹೋದರೆ ನಿಮ್ಗೆ ಏನೇ ಆದರೂ ನಿಮಗೆ ವಿಶ್ ಇದ್ದರೆ, ಅದೇನಾದರೂ ನೀವು ಕನಸಲ್ಲಿ ನೀವು ಏನಾದರೂ ಹೇಳ್ಕೊಂಡಿದ್ರೆ ನಿಮ್ಮ ಆಲೋಚನೆ ಏನಿದೆ ಅದು ನಿಜ ಆಗುತ್ತೆ ಅಂತ ಅವ್ರು ಹೇಳಿದರು. ಸೊ ಅದಕ್ಕಾಗಿ ಅದು ನಿಜ ಆಯಿತು, ನಮಗೆ ಒಂದು ಮಗ ಹುಟ್ಟಬೇಕು ಅಂತ. ಅದಕ್ಕಾಗಿ ಶ್ರೀಕಂಠ ದತ್ತ ಅಂತ ಹೆಸರು ಇಟ್ಟು, ಅದೇ ಪರಂಪರೆ ನಮಗೂ ಮುಂದುವರಿತಾ ಕೃಷ್ಣ ದತ್ತ ಅಂತ ನಮ್ಮ ತಾಯಿಯವರು ನಮಗೂ ಹೆಸರನ್ನು ಈ ದತ್ತ ಸ್ವೀಕಾರ ಆಗಿದ್ದ ಸಮಯದಲ್ಲಿ. ಸೊ ಅದು ಆ ಪರಂಪರೆಯೂ ಮುಂದುವರಿತಾ ಹೋಗ್ತಾ ಇದೆ. ಮತ್ತು ಅದ್ರ ಜೊತೆಗೆ ನಮ್ಮ ತಾತನವರು ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರಿಗೆ ದತ್ತಾತ್ರೇಯ ಭಾಳ ದೊಡ್ಡ ಭಕ್ತರು. ಬಹುಶಃ ನಮ್ಮ ಹಿರಿಯರಿಗೂ ಗೊತ್ತಿರ್ಬೋದು, ಅವಧೂತ ಗೀತ ತತ್ವಶಾಸ್ತ್ರ ಅದರ ಭಾಷಣವನ್ನು ಬರೀತಾರೆ ದತ್ತಾತ್ರೇಯ, ದ ವೇ ಆ್ಯಂಡ್ ದ ಗೋಲ್ ಅಂತ. ಆ ಪುಸ್ತಕವನ್ನು ಅವ್ರ ಕಾಲದಲ್ಲಿ ಅವರು ಬಿಡುಗಡೆ ಮಾಡಿ, ಮತ್ತು ಆದಷ್ಟು ಅವರ ತತ್ವಶಾಸ್ತ್ರ ಎಲ್ಲ ಭಾಷಣೆಗಳು ಮತ್ತು ಅನೇಕ ಟೋರ್ಗಳು ಇಡೀ ವಿಶ್ವದಲ್ಲೇ ಮಾಡಿದ್ದು ಅವಧೂತ ಗೀತ ಮೇಲೇ. ಸೊ ಅದಕ್ಕಾಗಿ ಅವರು ಭಾಳ ಈ ಪ್ರಭಾವ ಈ ಜಾಗದಲ್ಲಿ ಇರುವ ಎಲ್ಲ, ಈ ಜಾಗದಿಂದ ಬಂದಿರುವ ಅಥವಾ ಈ ಕ್ಷೇತ್ರದಿಂದ ಬಂದಿರುವ ಬೋಧನೆಗಳು, ಆ ಒಂದು ಪ್ರಭಾವ ಅರಮನೆದ ಮೇಲೆ ಭಾಳ ದೊಡ್ಡದು ಅಂತ ಹೇಳ್ತಾ, ಅಫ್ಕೋರ್ಸ್ ನಿಮಗೆ ಇಲ್ಲಿ ಜೋಗಿನ ವಿದ್ಯುತ್ ಶಕ್ತಿ ಆಗಲೇ ನೀವು ಹೇಳಿದ್ದೀರಾ, ಮತ್ತು ಇಲ್ಲಿ ಅನೇಕ ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಇರ್ಬೋದು, ಮತ್ತು ಅನೇಕ ಆರ್ಥಿಕ ಅಭಿವೃದ್ಧಿಗೋಸ್ಕರ ಇಲ್ಲಿ ಬೇಕಾದಷ್ಟು ಕೆಲಸ ನಡೆದಿದೆ. ಅದರ ಜೊತೆಗೂ ಕೂಡ ಒಂದು ಎಲ್ಲ ರೀತಿ ಆಧುನಿಕ ಕಾಲಕ್ಕೂ ಪುರಾಣಿಕ ಕಾಲಕ್ಕೂ ಭಾಳ ಒಂದು ದೊಡ್ಡ ಸಂಬಂಧ ಇದೆ. ಆ ಸಂಬಂಧವನ್ನು ನಾವು ಇವತ್ತು ನಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ತಂದಿರೋದು ನಿಜವಾಗ್ಲೂ ನಾವು ಅನಿಸ್ಬೇಕು ನಮ್ಮ ಯೋಗ ಹೇಗಿದೆ ಅಂತ. ಯಾಕಂದರೆ ಭಾರತ ಒಂದು ಸಿವಿಲೈಸೇಷನ್, ನಮ್ಮ ಭಾರತ ಪರಂಪರೆ, ಭಾರತ ಸಂಸ್ಕೃತಿ ಹೇಗಿದೆ ಅಂದರೆ, ನಾವು ಮಾಡೋಂಥ ಕೆಲಸ ಯಾವುದೋ ಒಂದು ಕಾಲದಲ್ಲಿ ಪುನಃ ಯಾವುದೋ ಒಂದು ಜೀವನದಲ್ಲಿ ಮಾಡಿರೋ ಕೆಲಸ ನಮ್ಮೆಲ್ಲರಿಗೂ ಜೊತೆಗೆ ತರೋ ಅಂಥದ್ದು ಇದೇ ಸಾಕ್ಷಿ ಅಂತ ಹೇಳ್ಬೋದು. ಇಂಥ ಒಂದು ಸುಂದರ ಕಾರ್ಯಕ್ರಮ ಸುಂದರ ವಾತಾವರಣದಲ್ಲಿ ಏರ್ಪಡಿಸಿ ನಿಜವಾಗ್ಲೂ ಭಾಳ ಸಂತೋಷವಾಗುತ್ತೆ. ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ಅಷ್ಟೇ ಅಲ್ಲ, ಒಂದು ವೇದಿಕೆ ಅಂದರೆ ಅದರ ಮೂಲಕ ನಾವು ಅದೇ ಒಂದು ದೊಡ್ಡ ಪದವಿ, ಅದರ ಒಂದು ಮೂಲಕ ನಾವು ಯಾವಾಗಲೂ ಒಂದು ಸಂದೇಶ ಕೊಡಬೇಕು. ನಂದು ಸಂದೇಶ ಯಾವುದೇ ರೀತಿ ತತ್ವಶಾಸ್ತ್ರ ಅಥವಾ ನಮ್ಮ ವಿಧಿಗಳು ಅಥವಾ ಏನಿದ್ರು ಅದ್ರ ಬಗ್ಗೆ ಇಲ್ಲ. ಆಗಲೇ ವಿದ್ವಾಂಸರು ಇರ್ತಾರೆ, ಅವರು ನಿಮಗೆ ಆದಷ್ಟು ಹೇಳ್ತಾರೆ. ನಮ್ದಿಷ್ಟೇ ಹೇಳೋದು, ಭಾರತೀಯ ಪಾರಂಪರೆ ಮತ್ತು ಕನ್ನಡಿಗರ ಪಾರಂಪರೆ ಒಂದೇ, ಅದು ನಾವು ಮುಂದುವರಿತಾ ಹೋಗಬೇಕು. ಭಾರತ ಪಾರಂಪರೆ, ಭಾರತ ಸಂಸ್ಕೃತಿ ನಾವು ಉಳಿದಿದ್ದ ಕಾರಣ ಅಂದರೆ ದಕ್ಷಿಣ ಭಾರತದಲ್ಲಿ ಅದು ಕನ್ನಡಿಗರೊಂದಿಗೇನೆ. ನೀವು ಯಾವುದೇ ದೊಡ್ಡ ಅದಕ್ಕಿಂತ ನಿಮ್ಗೆ ಸಾಕ್ಷಿ ಬೇಕಾದರೆ ನಮ್ಮ ವಿಜಯನಗರ ಅಥವಾ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಂತ ನಿಜವಾಗ್ಲೂ ಹೇಳಬೇಕಾಗಿದೆ. ಅದರ ನಿಜವಾದ ಹೆಸರು ಕರ್ನಾಟಕ ಸಾಮ್ರಾಜ್ಯ. ಆ ಕಾಲದಲ್ಲಿ ಆ ಸಮಯದಲ್ಲಿ ಉತ್ತರ ಭಾರತದಿಂದ ಎಷ್ಟೋ ಡಾಲಿಗಳು ಆಗ್ತಾಯಿತ್ತು. ಅವರು ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಫೋರ್ಟ್ರೆಸ್ ಥರ ಅವರು ನಿಂತು ಇಡೀ ದಕ್ಷಿಣ ಭಾರತದಲ್ಲಿ, ಅಫ್ಕೋರ್ಸ್ ಈಗ ಉತ್ತರ ಭಾರತದಲ್ಲೂ ಕೂಡ ನಮ್ಮ ದೊಡ್ಡ ದೇವಾಲಯಗಳನ್ನು ನಿರ್ಮಾಣ ಆಗ್ತಾ ಮುಂದುವರಿತಾ ಇದೆ. ಆದರೆ ಅಂದಿನ ಕಾಲದಲ್ಲೇ ದೊಡ್ಡ ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿ ನಿರ್ಮಾಣ ಮಾಡಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಲೇ ಆ ಭಾರತೀಯ ಪಾರಂಪರೆ ಸಂರಕ್ಷಣೆ ಮಾಡಿ ಮುಂದುವರಿತಾ ಹೋಗ್ತಾಯಿದ್ರು. ಅದಾಗಿದ್ದ ನಂತರ ಅವರ ಹಿನ್ನೆಲೆಯಲ್ಲಿ ಹೊಯ್ಸಾಳರು ಆಗಲೇ ನಾವು ವೇದಾಂತ ದೇಶಿಕಾಚಾರ್ಯ ಬಿಡುವುದು, ಅವರ ಗುರುಗಳು ರಾಮಾನುಜಾಚಾರ್ಯರು ಮೇಲ್ಕೋಟೆಯಿಂದ ತಮ್ಮ ಶ್ರೀ ವೈಷ್ಣವ ಪಾರಂಪರೆಯನ್ನು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಅವರ ಒಂದು ಪ್ರೋತ್ಸಾಹ, ಒಂದು ರಕ್ಷಣೆ ಆಗಿ ಅದ್ರ ಮುಂದೆ ಬರ್ತಾ ನಮ್ಮ ವಂಶದವರು ಕೂಡ ಈ ಭಾರತೀಯ ಪಾರಂಪರೆ ಅಂದರೆ ಹಿಂದೆ ರಾಜವಂಶದವರಿಂದ ಬಂದಿರೋ ಪಾರಂಪರೆಯೇ ಸಂರಕ್ಷಣೆ ಮಾಡಿ ಮುಂದುವರಿತಾ ಹೋಗ್ತಾ ಇದೆ. ಅದೇ ಪಾರಂಪರೆನ ನಾವೆಲ್ಲರೂ ಇವತ್ತು ಮುಂದುವರಿತಾ ಹೋಗಬೇಕಾಗಿರೋದು ಭಾಳ ಮುಖ್ಯವಾದದ್ದು. ನಾವು ಯಾವಾಗಲೂ ಹೇಳ್ತೀವಿ, ಬಹುಶಃ ನಾವು ಪ್ರತಿಯೊಬ್ಬ ಭಾರತೀಯ ಕನ್ನಡಿಗನಾಗಿರಲ್ಲ, ಬಟ್ ಪ್ರತಿಯೊಬ್ಬ ಕನ್ನಡಿಗ ಭಾರತೀಯನಾಗಿರ್ತಾನೆ ಅಂತ. ಸೊ ಅದು ಭಾಳ ಒಂದು ಮುಖ್ಯವಾದ ಒಂದು ಆದರ್ಶ. ನಾವು ಭಾರತೀಯ ಪಾರಂಪರೆ ಉಳಿಸೋದು, ಅದನ್ನ ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಅದು ಆಗಲೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ನಮ್ಮ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ. ಸೊ ಅದನ್ನು ಆಗಲೇ ಹೇಳಲಾಗಿದೆ ಅದು. ಸೊ ಅದನ್ನು ಮುಂದುವರಿತಾ ಹೋಗಬೇಕು ಆ ಆದರ್ಶ. ಅದು ಇವತ್ತು ನಿಮ್ಮ ಈ ಬ್ರಹ್ಮ
ಕುಂಭಾಭಿಷೇಕ ಮೂಲಕ ಅದು ಮುಂದುವರಿತಾ ಇದೆ ಅಂತ ನಾವು ನೋಡ್ಬೋದು. ಸೊ ಅದು ಭಾಳ ಸಂತೋಷದ ವಿಷಯ. ಸದಾ ಈ ಒಂದು ಆದರ್ಶದೊಂದಿಗೆ ಮುಂದುವರಿಯೋಣ ಮತ್ತು ಆ ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆರಡು ಕೈ ಜೋಡಿಸಿ ಮುಂದುವರಿಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಶೇಷ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಅರಮನೆ ಜೊತೆ ಇರುವ ಸಂಬಂಧ ಯಾವಾಗಲೂ ನಮ್ಮ ಕೈಯಲ್ಲಿರುವಾಗ ಮತ್ತು ನಮ್ಮ ಮುಂಬರುವ ಪೀಳಿಗೆಯಲ್ಲಿರುವಾಗ ಅದು ಯಾವಾಗಲೂ ಅದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ, ತಾಯಿ ದೇವಿರಮ್ಮನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಂದು 2 ಮಾತನ್ನು ಮುಗಿಸ್ತೇನೆ. ನಾಡ ಹಬ್ಬ ದಸರಾ ಇಂದು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರು ಈ ಸಂಸ್ಕೃತಿಯನ್ನು ವೀಕ್ಷಿಸ್ತಾರೆ ಅಂದರೆ ಅದು ನಮ್ಮ ಹೆಮ್ಮೆಯೇ ಸರಿ. ಹಾಗೆ ದೂರದೃಷ್ಟಿಯುಳ್ಳ ಶ್ರೀಯುತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಈ ಕ್ಷೇತ್ರಕ್ಕೆ, ಇಲ್ಲಿನ ಕ್ಷೇತ್ರದ ಸುತ್ತಮುತ್ತಲಿನ ಪ್ರದೇಶಗಳೊಂದಿಗೆ ಹಾಗೂ ತಮ್ಮ ಸಂಸ್ಥಾನಕ್ಕೆ ಇದ್ದಂಥ ಸಂಬಂಧಗಳನ್ನು ಗಂಟಸ್ಯ ಕಳಸ್ಯವಾಗಿರುವಂಥದ್ದು ಎಷ್ಟು ಶ್ರೇಷ್ಠತೆಯಿಂದ ಕೂಡಿರ್ತದೆ ಅಂತಕ್ಕಂಥದ್ದನ್ನು ಈ ವೇದಿಕೆಯಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಆಡಳಿತ ಮಂಡಳಿಯರಿಗೆ ಕೇಳ್ಕೊಳ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಸದಸ್ಯರೆಲ್ಲರೂ ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲೇ ಒಂದು ಕಡೆ ನಿಂತು ಚಪ್ಪಾಳೆ ಚಪ್ಪಾಳೆ ಬರಲಿ. ಮೈಸೂರು ಮಹಾರಾಜರಿಗೆ, ಯದುವೀರ ಮಹಾರಾಜಗೆ, ಯದುವೀರ ಮಹಾರಾಜಗೆ, ಮೈಸೂರು ಮಹಾರಾಜರಿಗೆ. ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ, ಸಮಸ್ತ ಗ್ರಾಮಸ್ಥರ ವತಿಯಿಂದ, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ವತಿಯಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ಯದುವೀರ ಕೃಷ್ಣದತ್ತ ನರಸಿಂಹರಾಜ ಒಡೆಯರವರಿಗೆ, ಚಾಮರಾಜ ಒಡೆಯರವರಿಗೆ ಧನ್ಯವಾದಗಳು. ಶ್ರೀಯುತ MLC ಭೋಜೇಗೌಡರವರಿಗೆ ಈ ಸನ್ಮಾನ ಕಾರ್ಯವನ್ನು ನಡೆಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಪುರೋಹಿತರ ತಂಡದಿಂದ ಯದುವೀರ ಮಹಾರಾಜರಿಗೆ ನಿರಂತರ 5 ದಿನಗಳ ಕಾಲ ಬ್ರಹ್ಮ ಕುಂಭಾಭಿಷೇಕ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಲಿರುವ ಪುರೋಹಿತ ಬಳಗದಿಂದ ಮಹಾರಾಜರಿಗೆ ಶುಭಾಶೀರ್ವಾದ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಪುರೋಹಿತ ವರ್ಗದವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗ ಪುರೋಹಿತರಿಂದ ಶುಭಾಶೀರ್ವಾದ ಕಾರ್ಯಕ್ರಮ ನಡೀತಾ ಇದೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ. ಹೈಟ್ ಕಡಿಮೆ ಇರೋರು ಮುಂದೆ ಬನ್ನಿ, ಕೆಳಗಡೆ ಕೂತ್ಕೊಳ್ಳಿಲ್ಲ ಅಂತ. ಈ ಎಲ್ಲ ಕಾರ್ಯಗಳು ದೇವಿಯ ಕೃಪಾಶೀರ್ವಾದ ಹೊರತು ಪ್ರತಿಯೊಂದು ಅಲ್ಲ. ಅಣುರೇಣು ತೃಣಕಾಷ್ಟದಲ್ಲೂ ಭದ್ರಂ ಕರ್ಣೇ ವಿಸೃಣೋ ಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಕಂಸಸ್ತನೂಭಿಃ ವ್ಯಸೇಮದೇವಯಿತಂ ಯದಾಯುಃ ದೀರ್ಘಮಾಯುಃ. ಆತ್ಮೀಯರೇ, ರಾಜವೈಭೋಗವನ್ನು ನಾವು ನೋಡಲಿಲ್ಲ, ಅದನ್ನು ಕಣ್ತುಂಬಿಕೊಡ್ಲಿಲ್ಲ. ಆದರೆ ಈ ಸುಕ್ಷೇತ್ರದಲ್ಲಿ ಇಂದು
ಆತ್ಮೀಯರೇ, ನಮಗೆ ಮತ್ತೊಂದು ಹೆಮ್ಮೆಯ ಸಂಗತಿ, ಇವತ್ತು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಶ್ರೀಯುತ ದಿನೇಶ್ ರಾಜ್ ಅರಸ್ ಅವರು. ದೇವಸ್ಥಾನಕ್ಕೆ ಮೈಸೂರು ಅರಮನೆಯಿಂದ ಪ್ರತಿ ವರ್ಷ ಮಡ್ಲಕ್ಕಿಯನ್ನು ತರುವಂಥ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಈ ಒಂದು ಸನ್ಮಾನ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ದಿನೇಶ್ ರಾಜ್ ಅರಸ್ ಅವರಿಗೆ ಮೈಸೂರು ಸಂಸ್ಥಾನದಿಂದ ಪ್ರತಿ ವರ್ಷ ದೇವಾಲಯಕ್ಕೆ ಮಡ್ಲಕ್ಕಿಯನ್ನು ತಂದುಕೊಡುವಂಥ ಕಾರ್ಯವನ್ನು ನಡೆಸ್ಕೊಡ್ತಾ ಇರುವಂಥ ಶ್ರೀಯುತ ದಿನೇಶ್ ರಾಜ್ ಅರಸ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ಫೋಟೋವನ್ನು ತೆಗೆಸ್ಕೊಳ್ಳೋದಕ್ಕಾಗಿ ದೇವಾಲಯದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಶ್ರೀಯುತ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ವೇದಿಕೆಯಿಂದ ಹೇಳ್ತಾ ಇದ್ದಾರೆ. ದಯಮಾಡಿ ನಿಮ್ಮಲ್ಲಿ ಒಂದು ಕಳಕಳಿ, ಯಾರೂ ಕೂಡ ಗೊಂದಲವನ್ನು ನಿರ್ಮಾಣ ಮಾಡಬಾರದು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಶ್ಯಾಮಲೆ ಕೋಮಲೆ ಶಾಶ್ವತಿಯೇ ವಿಶ್ವೇಶ ಮೋಹಿನಿ ಚಾಮುಂಡಿ ಮಾತೆ ತಾಯೇ ಶೂಲಿನಿ ಸಿಂಹಿಣಿ ಪಾರ್ವತಿಯೇ ಸಿಂಧೂರವರ್ಧಿನಿ ಸೌಂದರ್ಯ ಲಹರಿ ಮಾಯೇ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ದೋಷಿಣಿ ಕಲ್ಮಷ ಮೋಚನಿ ಘೋರರತೆ ಶಂಕರಿಯೇ ಶಾಂಭವಿಯೇ ಸಂಕಟ ಮೋಚನಿ ವರದಾತೆ ಮಂಗಳೆಯೇ ಮಾತಂಗಿಯೇ ಮಾಹೇಶ್ವರಿಯೇ ಶ್ರೀಮಾತೆ ಕುಂಕುಮವ ಅರ್ಚಿಸುವೆ ಸಂಕಟಗಳನ್ನು ನೀಗಿಸುವ. ಈ ಸಾಂಪ್ರದಾಯಿಕ ಬಣ್ಣಗಳಾದ ಹಸಿರು, ಹಳದಿ, ಕೆಂಪು ಮತ್ತು ಕಿತ್ತಳೆ ಬಣ್ಣಗಳ ಉಡುಪುಗಳನ್ನು ಈ ನೃತ್ಯ ಕಲಾವಿದರು ಧರಿಸುವುದನ್ನು ನಾವು ಕಾಣಬಹುದು. ಅಸಂಯುತ ಹಸ್ತಗಳು ಎಂದು 28, ಸಂಯುತ ಹಸ್ತಗಳು ಎಂಬ 24 ಪ್ರಕಾರಗಳನ್ನು ಕಾಣುತ್ತೇವೆ. ನವರಸಗಳನ್ನು ಕಣ್ತುಂಬಿಕೊಳ್ಳಬಹುದಾದ ಈ ನಾಟ್ಯಶಾಸ್ತ್ರದಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ಎಂಬ 9 ರಸಗಳನ್ನು ಮೇಳೈಸುತ್ತವೆ. ಆತ್ಮೀಯರೇ, ಕಲೆ ಮತ್ತು ಸಂಸ್ಕೃತಿಗೆ ಪೂರಕವಾದ ಚಟುವಟಿಕೆಗಳಾದ ಭರತನಾಟ್ಯ ಮತ್ತು ರಂಗ ಚಟುವಟಿಕೆಗಳಿಗೆ ಕಳೆದ 18 ವರ್ಷಗಳಿಂದ ತರಬೇತಿ ಹಾಗೂ ರಂಗಪ್ರವೇಶಕ್ಕೆ ದುಡಿಯುತ್ತಾ ನೂರಾರು ಮಕ್ಕಳಿಗೆ ಭರತನಾಟ್ಯ ಶಿಕ್ಷಣ ನೀಡುವುದರೊಂದಿಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳಿಗೆ ಸಿದ್ಧತೆಗೊಳಿಸುತ್ತಾ ತನ್ನದೇ ಆದ ಸಾಧನೆಯತ್ತ ಸಾಗುತ್ತಿರುವ ಸಂಸ್ಥೆ ನೂಪುರ್ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಇದು ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿರುವ ಕಲಾವಿದರ ತಂಡ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಭರತನಾಟ್ಯದಲ್ಲಿ ಪದವಿ ಪಡೆದು 3 ಚಿನ್ನದ ಪದಕಗಳನ್ನು ಪಡೆದಂಥ ಹಾಗೂ ಹಾನಗಲ್ ವಿಶ್ವವಿದ್ಯಾಲಯದಿಂದ ಭರತನಾಟ್ಯ ಸ್ನಾತಕೋತ್ತರ ಪದವಿಯನ್ನು ದ್ವಿತೀಯ ರ್ಯಾಂಕ್ನಲ್ಲಿ ಪಡೆದ ಶ್ರೀಮತಿ ಜ್ಯೋತಿ ಪ್ರಕಾಶ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಸಂಸ್ಥೆಯಾಗಿದೆ. ವಿಭಿನ್ನ ಆಲೋಚನೆ ಹೊಂದಿರುವ ಇವರ ಸಂಸ್ಥೆಯಲ್ಲಿ ಪ್ರಯೋಗಾತ್ಮಕತೆಗೆ ಹೆಚ್ಚಿನ ಒತ್ತು ನೀಡುತ್ತಾ ರಂಗ ಅನುಭವವನ್ನು ರಂಗವೇದಿಕೆಯಲ್ಲಿ ಅಭಿವ್ಯಕ್ತಿಪಡಿಸುತ್ತಾ ಬೆಳಕಿನ ಸಂಯೋಜನೆ, ವಿಭಿನ್ನ ರೀತಿಯ ವಸ್ತ್ರವಿನ್ಯಾಸ ರೂಪಿಸಿ ನೃತ್ಯ ಪ್ರದರ್ಶನಕ್ಕೆ ಹೊಸ ಮೆರುಗನ್ನು ನೀಡುತ್ತಿದ್ದಾರೆ.
ಇವರ ಸಂಸ್ಥೆಯಿಂದ ಮೂಡಿಬಂದ ನವಿಲುಗರಿ, ಗೋಕುಲ ನಿರ್ಗಮನ, ತ್ಯಾಗರಾಜ ರಾಮಾಯಣ, ಭಾಗವತ ರಸಾಯನ, ಶಿವಾರ್ಪಣಂ, ನೂಪರವಾದ್ಯ ನೃತ್ಯೋತ್ಸವ ಅತ್ಯಂತ ಪ್ರಮುಖ ನೃತ್ಯ ರೂಪಕಗಳಾಗಿವೆ. ಇದರ ನಿರ್ದೇಶಕರಾಗಿರುವ ಶ್ರೀಮತಿ ಜ್ಯೋತಿ ಪ್ರಕಾಶ್ ರವರು ಆಂಧ್ರ ಪ್ರದೇಶ, ತ್ರಿವೇಂದ್ರಂ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿರುವುದು ಹೆಮ್ಮೆಯ ಸಂಗತಿ. ಈ ಸಂಸ್ಥೆಯ ದೂರದ ದುಬೈನಲ್ಲಿ 2009ರಲ್ಲಿ ವಿಶ್ವ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳಿಂದ ತಿಳಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಗರಿಮೆಗೆ ಪಾತ್ರರಾಗಿದ್ದಾರೆ. 2019ರಲ್ಲಿ ಸಿಂಗಾಪುರದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಕೆಂಪೇಗೌಡ ಜಯಂತಿಯಲ್ಲಿ ಪಾಲ್ಗೊಂಡು ನೃತ್ಯ ರೂಪಕವನ್ನು ಪ್ರದರ್ಶಿಸಿ ನಾಡಪ್ರಭು ಕೆಂಪೇಗೌಡರು ಎಂಬುದೇ ಶೀರ್ಷಿಕೆಯಡಿಯಲ್ಲಿ ನೃತ್ಯ ರೂಪಕವನ್ನು ಪ್ರದರ್ಶಿಸಿದ್ದಾರೆ. ಇದು ಹೆಗ್ಗಳಿಕೆಗೆ ಮತ್ತೊಂದು ಗರಿ. ಇವರು 83 ವಿದ್ಯಾರ್ಥಿಗಳೊಂದಿಗೆ ಬೆಂಗಳೂರಿನ ಹಬ್ಬದಲ್ಲಿ ಕೃಷ್ಣ ತರಂಗಿ ಎಂಬ ನೃತ್ಯ ರೂಪಕವನ್ನು ನೀಡಿದ ಪ್ರತಿಭೆ ಇವರದು. ನೃತ್ಯ ರೂಪಕವಷ್ಟೇ ಅಲ್ಲದೆ ಅಭಿನಯ ಕಾರ್ಯಗಳನ್ನು ಕೂಡ ಆಯೋಜಿಸುವುದತ್ತ ಕಾರ್ಯಾಗಾರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ನೃತ್ಯ ವಿದ್ಯಾರ್ಥಿಗಳಿಗೆ ಕಲಿಕಾ ಜ್ಞಾನ ಹೆಚ್ಚಿಸುವುದು ಇದರ ಪ್ರಧಾನ ಆದ್ಯತೆಯಾಗಿದ್ದು, ನವರಸ ಅಭಿನಯದ ಕಾರ್ಯಾಗಾರ, ಪ್ರಸಾದನ ಕಾರ್ಯಾಗಾರ, ನಟನೆ ಕುರಿತ ಕಾರ್ಯಾಗಾರವನ್ನು ಕೂಡ ನೃತ್ಯ ಶಾಲೆಯಲ್ಲಿ ಹಮ್ಮಿಕೊಳ್ಳುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ಈ ಸಂಸ್ಥೆಯಲ್ಲಿ ಕೇವಲ ಭರತನಾಟ್ಯವನ್ನು ಕಲಿಸುವುದಷ್ಟೇ ಅಲ್ಲ, ವ್ಯಕ್ತಿತ್ವ ವಿಕಸನ, ಸಂಸ್ಕೃತ ಶ್ಲೋಕ, ಧ್ಯಾನ ಇವುಗಳನ್ನು ಹೇಳಿಕೊಡಲಾಗುವುದು. ಕೇವಲ ಮನೋರಂಜನೆಯ ಕಾರ್ಯವಷ್ಟೇ ಅಲ್ಲದೆ ಪ್ರತಿ ಕಲಾವಿದರು ಸಮಾಜಕ್ಕೊಂದು ಆಸ್ತಿ ಮಾಡುವಲ್ಲಿ ಶ್ರಮಿಸುತ್ತಿದ್ದಾರೆ ಶ್ರೀಮತಿ ಜ್ಯೋತಿ ಪ್ರಕಾಶ್ ಅವರು. ನೂಪುರ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆ ಕಟ್ಟಿರುವ ಶ್ರೀಮತಿ ಜ್ಯೋತಿ ಪ್ರಕಾಶ್ ಅವರು ವೇದಿಕೆ ಮುಂಭಾಗಕ್ಕೆ ಬಂದು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಜ್ಯೋತಿ ಪ್ರಕಾಶ್ ಜೋರಾದ ಚಪ್ಪಾಳೆಯೊಂದಿಗೆ ಅವರು ಮತ್ತು ಅವರ ವಿದ್ಯಾರ್ಥಿ ಸಮೂಹಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ನಿಮ್ಮ ಕರತನಾಡವೇ ಅವರಿಗೆ ಪ್ರೇರಕ ಶಕ್ತಿ. ನಮ್ಮಲ್ಲಿ ಎಷ್ಟೇ ಅರ್ಹತೆಗಳಿದ್ದರೂ ಸಾಮರ್ಥ್ಯ ಮತ್ತು ಪ್ರತಿಭೆ ಇರಬಹುದು, ಅವೆಲ್ಲವೂ ಅರ್ಥಪೂರ್ಣವಾಗುವುದು ಸಮತೋಲನವಿದ್ದಾಗ ಮಾತ್ರ ಎಂಬುದನ್ನು ನಂಬಿರುವವರು ಶ್ರೀಮತಿ ಜ್ಯೋತಿ ಪ್ರಕಾಶ್ ಅವರು. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವದನದಲ್ಲಿ ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿ ಎಂದನು ಮಂಕುತಿಮ್ಮ. ಧನ್ಯವಾದಗಳು ಶ್ರೀಮತಿ ಜ್ಯೋತಿ ಪ್ರಕಾಶ್ ಮೇಡಮ್. ನಿಮಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಆ ದೇವಿ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇನ್ನು ಇಂಥ 10 ಕಾರ್ಯಕ್ರಮಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟು ನಿಮ್ಮ ಶ್ರೇಯಸ್ಸನ್ನು ಬೆಳೆಸಲಿ ಅಂಥೇಳಿ ದೇವಿಯಲ್ಲಿ ಕೇಳ್ಕೊಳ್ತಾ ನಿಮಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಸರ್ವೇಶ್ವರಿಯ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುತ್ತಿರುವಂತಹ ಭರತನಾಟ್ಯ ಕಾರ್ಯಕ್ರಮವನ್ನು ಇದೀಗ ನಾವು ಆರಂಭ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಅಂತಲೇ ನಾವು ಶುರು ಮಾಡೋದು. ಕಲಾವಿದರ ಇಷ್ಟ ದೈವ, ಎಲ್ಲರ ಅಗ್ರದೈವ, ಬುದ್ಧಿವಂತಿಕೆ, ಜ್ಞಾನ, ಸಿದ್ಧಿವಿನಾಯಕ ಎಲ್ಲವನ್ನು ನಮಗೆ ಕೊಡುವಂತಹ ಮೊದಲ ಪೂಜೆಗೆ ಮಾನ್ಯವಾದಂತಹ ಗಣನಾಯಕನ ಸ್ತುತಿಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಏಕದಂತಂ ಮಹಾಕಾಯಂ ತಪ್ತ ಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅದು ಸಂಗೀತದ ಕಾರ್ಯಕ್ರಮ ಇರಬಹುದು, ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಕ್ರಮ ಇರಬಹುದು, ನೃತ್ಯ ಕಾರ್ಯಕ್ರಮ ಇರಬಹುದು, ಅಥವಾ ವಿದ್ಯೆಯ ಆರಂಭ ಇರಬಹುದು. ಯಾವುದೇ ಕಾರ್ಯಕ್ರಮಕ್ಕೂ ಅಗ್ರ ಪೂಜೆ ನಮ್ಮ ಗಣನಾಯಕನಿಗೆ. ವಿನಾಯಕ, ಮೂಷಿಕ ವಾಹನ, ಗಜಮುಖ, ಮೋದಕಪ್ರಿಯ, ಗಜಾನನ, ವಕ್ರತುಂಡ ಇವನಿಗೆ ಅಗ್ರಪೂಜೆ ಯಾವಾಗಲೂ ಸಲ್ಲತ್ತೆ. ಜೊತೆಗೆ ನಮ್ಮನ್ನೆಲ್ಲ ಒಗ್ಗೂಡಿಸುವಂತಹ ಮಹಾನ್ ಕಾರ್ಯ ಮಾಡಿದ್ದು ನಮ್ಮ ಗಜಮುಖ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ನಮ್ಮ ವಿನಾಯಕ ಚತುರ್ಥಿ ಆದ ನಂತರ ನಡೆಸುವಂತಹ ಗಣೇಶೋತ್ಸವ. ಇಡೀ ದೇಶದಾದ್ಯಂತ ನಡೆದಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಂದುಗೂಡಿಸಿದ್ದು ಕೂಡ ನಮ್ಮ ವಿನಾಯಕ. ಆ ವಿನಾಯಕನನ್ನು ಸ್ತುತಿಸುವಂತಹ ಒಂದು ಗಣೇಶ ಪಂಚರತ್ನ ಕೃತಿಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಶಕ್ತಿಪೀಠಗಳಿಗೆ ಹೆಸರುವಾಸಿ. ಅದರಲ್ಲಿ ಒಂದು ಶಕ್ತಿಪೀಠ ನಮ್ಮ ಈ ಬಿಂಡಿಗ. ಜೊತೆಗೆ ನಮ್ಮ ಆದಿಗುರು ಶಂಕರಾಚಾರ್ಯರು ಶ್ರೀಚಕ್ರ ಪೀಠವನ್ನು ಮೊದಲನೇ ಬಾರಿಗೆ ಸ್ಥಾಪನೆ ಮಾಡಿದ್ದು ಮತ್ತೊಂದು ಶಕ್ತಿಪೀಠವಾದ ಶೃಂಗೇರಿಯಲ್ಲಿ. ಆದಿಗುರು ಶ್ರೀ ಶಂಕರಾಚಾರ್ಯರ ಒಂದು ಗಣೇಶ ಪಂಚಕದೊಂದಿಗೆ ಇಂದಿನ ಕಾರ್ಯಕ್ರಮ ಆಗ್ತಾ ಇದೆ. ಆರಂಭ ಮುದಾಕರ ತಮೋದಕಂ ಇದೀಗ ನಿಮ್ಮ ಮುಂದೆ.
साधकं कलाधरावतंसकं विलासि लोकरक्षकं मुदाकरात्तमोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् नमामि तं विनायकम् न तेतरातिभीकरं नवोदितार्कभास्वरं न मत्सुरारिनिर्जरं न ताधिकापदुद्धरं न तेतरातिभीकरं नवोदितार्कभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं समाश्रये परात्परं निरन्तरं परात्परं निरन्तरम् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्त्रमक्षरं समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्त्रमक्षरं कृपाकरं क्षमाकरं मुदाकरं यशस्करं मानस्करं नमस्कृतं नमस्करोमि भास्वरं नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं भजे पुराणवारणम् नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनं नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततम् ನೃತ್ಯ ಪ್ರದರ್ಶನವನ್ನು ಮಾಡ್ತಾರೆ. ಗಣೇಶನ ಸ್ತುತಿಯನ್ನು ನಾವು ಮಾಡಿದ್ದಾಯಿತು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ದೇವಿಯನ್ನು ಸ್ತುತಿಸೋದು. ಆಗಲೇ ನಮ್ಮ ಕಾರ್ಯಕ್ರಮಕ್ಕೆ ಮುಂಚೆ ಅವರು ಹೇಳಿದ್ರು, ನಾವು ಇಲ್ಲಿ ದೇವಿಯ ಸ್ತುತಿಯನ್ನು ಮಾಡೋದ್ರಿಂದ ಏನೇನು ನಮಗೆ ಸಿಗುತ್ತೆ, ಯಾವ ಸಿದ್ಧಿ ಆಗುತ್ತೆ ಅಂತ ನಾವು ದೇವಿರಮ್ಮನ ಭಕ್ತರಿಗೆ ತುಂಬ ಚೆನ್ನಾಗಿ ಗೊತ್ತು. ದೇವಿರಮ್ಮನನ್ನು ನಂಬಿದಂತಹ ಭಕ್ತರಿಗೆ ಅವಳು ಕೊಡುವಂತಹ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ, ಅವಳನ್ನು ನಂಬಿದ ಭಕ್ತರಿಗೆ ನಿಜವಾಗಿ ಅದರ ಫಲ ಏನು ಅಂತ ಗೊತ್ತು. ಹಾಗೆ ಇಡೀ ದೇಶದಾದ್ಯಂತ ದೇವಿಯನ್ನು ವಿವಿಧ ರೂಪಗಳಲ್ಲಿ ಆರಾಧಿಸಲಾಗತ್ತೆ. ಅದರಲ್ಲಿ ಒಂದು ಮುಖ್ಯವಾದ ರೂಪ ಅಂದರೆ ಅದು ದುರ್ಗಾ ತಾಯಿ. ದುರ್ಗಿಯನ್ನು ನಾವು ಬರೀ ನವರಾತ್ರಿಯಲ್ಲಿ ಮಾತ್ರ ಆರಾಧಿಸಲ್ಲ, ದೇಶದಾದ್ಯಂತ ಇಡೀ ವರ್ಷ ಪೂರ್ತಿ ಬೇರೆ ಬೇರೆ ರೀತಿಯ ಪೂಜೆಗಳಲ್ಲಿ ನಾವು ಆರಾಧಿಸ್ತೀವಿ. ತಾಯಿಯನ್ನು ಒಲಿಸಿಕೊಳ್ಳೋದು ಹೇಗೆ? ಎಲ್ಲರಿಗೂ ಇದೊಂದು ಕಾಡುವಂತಹ ಪ್ರಶ್ನೆ. ಯಾವ ಪೂಜೆ, ಯಾವ ಹೋಮ, ಯಾವ ಜಪ
ಏನು ಮಾಡಿದ್ರೆ ನಮಗೆ ತಾಯಿ ಒಲಿತಾಳೆ, ಅದರಲ್ಲೂ ಕಲಾವಿದರಿಗೆ ಬೇಗ ಒಲಿತಾಳೆ ಅಂತ ಹೇಳ್ತಾರೆ. ಅಂದರೆ ಸಂಗೀತದ ಮೂಲಕ, ಶ್ಲೋಕವನ್ನು ಹೇಳೋದ್ರ ಮೂಲಕ ಅಥವಾ ಜಪವನ್ನು ಮಾಡೋದ್ರ ಮೂಲಕ ಹೇಳಿದ್ರೆ, ತಾಯಿಯನ್ನು ಸ್ತುತಿಸಿದ್ರೆ, ಧ್ಯಾನಿಸಿದ್ರೆ ನಮಗೆ ಖಂಡಿತ ತಾಯಿ ಫಲ ಕೊಡ್ತಾಳೆ ಅಂತ ಹೇಳ್ತಾರೆ ಹಿರಿಯರು. ನಾವು ಯಾವ ರೂಪದಲ್ಲಿ ಸ್ತುತಿಸ್ತೀವಿ? ಅದು ಅಷ್ಟೋತ್ರನ, ಸಹಸ್ರನಾಮನ, ಒಂದು ಶ್ಲೋಕನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸ್ತುತಿಸ್ತೀವ ಅಂತ ನಾವು ಎಷ್ಟೋ ಬಾರಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ. ನೀವೆಲ್ಲ ಹನುಮಾನ್ ಚಾಲೀಸ ಕೇಳಿರ್ತೀವಿ, ಹೌದಲ್ವಾ? ಅಂದರೆ ಒಂದು ಶ್ಲೋಕ ಇರ್ಬೋದು. ಸಹಸ್ರನಾಮ ಅಂದರೆ 1000 ಬಾರಿ ಜಪಿಸ್ತೀವಿ, ಅಷ್ಟೋತ್ತರ ಅಂದರೆ 108 ಬಾರಿ ಜಪಿಸ್ತೀವಿ, ಏಕಶ್ಲೋಕಿ ಅಂದರೆ 1 ಬರುತ್ತೆ, ದ್ವಾದಶನಾಮ ಅಂದರೆ 12 ಬರುತ್ತೆ. ಹೀಗೆ ವಿವಿಧ ರೂಪದಲ್ಲಿ ನಾವು ಬೇರೆ ಬೇರೆ ದೇವತೆಗಳನ್ನ ಸ್ತುತಿಸ್ತೀವಿ. ದುರ್ಗಾ ಚಾಲೀಸ ನೀವು ಬಹುಶಃ ಕೇಳಿರ್ತೀರ, ತುಂಬ ಶಕ್ತಿವಂತವಾದ ಒಂದು ಶ್ಲೋಕ ದುರ್ಗಾ ಚಾಲೀಸ. ಹನುಮಾನ್ ಚಾಲೀಸ ಜೊತೆಗೆ ಅನೇಕ ನಾವು ಶಿವ ಚಾಲೀಸ ಕೂಡ ಇದೆ. ಹೀಗೆ ಪ್ರತಿ ದೇವತೆಗಳನ್ನು ನಾವು ಬೇರೆ ಬೇರೆ ರೀತಿಯ ಶ್ಲೋಕಗಳ ಮೂಲಕ ನಾವು ಸ್ತುತಿಸ್ತೀವಿ. ಅಂತಹ ಒಂದು ಸಂತ ದೇವಿದಾಸರ ದುರ್ಗಾ ಚಾಲೀಸಕ್ಕೆ ಈಗ ಮಕ್ಕಳು ಹೆಜ್ಜೆ ಹಾಕ್ತಾ ಇದ್ದಾರೆ. ತಾಯಿಯನ್ನು ಒಲಿಸ್ಕೊಳ್ಳೋದಕ್ಕೆ ಮುಖ್ಯವಾದಂತಹ ಒಂದು ಅಂಶ ನಮ್ಮ ಈ ಧ್ಯಾನದಲ್ಲಿ ಇರುತ್ತೆ. ಖಂಡಿತ ಇದನ್ನು ಕೇಳೋದ್ರ ಮೂಲಕ, ಅದನ್ನು ಹಾಡೋದ್ರ ಮೂಲಕ ನಮಗೆ ತಾಯಿ ಒಲಿತಾಳೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಇರುತ್ತೆ. ದುರ್ಗಮ ದುರ್ಗಮ ಲೋಕ ದುರ್ಗಮಾತಾ ಸ್ವರೂಪಿಣಿ ದುರ್ಗಮಾಪ್ರದ ದುರ್ಗಮಾಶ್ರಿತ ಅಂತ ನಾವು ದುರ್ಗಿಯನ್ನು ನೆನೆಸ್ತಾ ಈಗ ದುರ್ಗಾ ಚಾಲೀಸಕ್ಕೆ ನಮ್ಮ ಮಕ್ಕಳು ಹೆಜ್ಜೆ ಹಾಕ್ತಾ ಇದ್ದಾರೆ. ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ. नमो नमो दुर्गे सुख करणी, नमो नमो अम्बे दुख हरणी, निराकार है ज्योति तुम्हारी, तीनों लोक फैली उजियारी. शशि ललाट मुख महाविशाला, नेत्र लाल भ्रुकुटी विकराल, रूप मातु को अधिक सुहावे, दर्श करत जन अति सुख पावे. नमो नमो दुर्गे, नमो नमो दुर्गे, नमो नमो दुर्गे, नमो नमो दुर्गे. तुम संसार शक्ति लेकीना, पालन हेतु अन्न धन दीना, अन्नपूर्णा हुई जगताला, तुम ही
तब महिमा सब रहे अशोका, ज्वाला में है ज्योति तुम्हारी, तुम्हें सदा पूजे नर नारी। प्रेम भक्ति से जो यश गावे, दुख दरिद्र निकट नहीं आवे। ध्यावे तुम्हें जो नर मन लाए, जन्म मरण का को छूट जाए। नमो नमो दुर्गे, नमो नमो दुर्गे, नमो नमो दुर्गे, नमो नमो दुर्गे। जोगी सुर मुनि कहत पुकारी, योग न हो बिन शक्ति तुम्हारी। शंकर आचार्य तप कीनो, काम क्रोध जीती सब लीनो। निशि दिन ध्यान धरो शंकर को, काहू काल नहीं सुमिरो तुमको। शक्ति रूप को मर मन पायो, शक्ति गई तब मन पछतायो। नमो नमो दुर्गे, नमो नमो दुर्गे, नमो नमो दुर्गे, नमो नमो दुर्गे। शरणागत हुई कीर्ति बखानी, जय 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 जगदम्ब भवानी। भई प्रसन्न आदि जगदम्ब, भई शक्ति नहीं कीन विलम्ब। मोको मातु कष्ट अति घेरो, तुम बिन कौन हरे दुख मेरो। आशा तृष्णा निपट सतावे, मोह मदादिक सब विनाशावे। नमो नमो दुर्गे, नमो नमो दुर्गे, नमो नमो दुर्गे, नमो नमो दुर्गे। शत्रुनाश की जय महारानी, सुमिरो एक चित तुम्हें भवानी। करो कृपा है मातु दयाला, रिद्धि सिद्धि दे करहु निहाला। जब लगी जियो दया फल पाओ, तुम्हारो यश में सदा सुनाओ। दुर्गा चालीसा जो नित गावे, सब सुख भोग परम पद पावे। नमो नमो दुर्गे, नमो नमो दुर्गे, नमो नमो दुर्गे, नमो नमो दुर्गे। देवी दास शरण निज जानी, करहु कृपा जगदम्ब भवानी। देवी दास शरण निज जानी, करहु कृपा जगदम्ब भवानी। नमो दुर्गे, नमो नमो दुर्गे, नमो दुर्गे, नमो नमो दुर्गे, नमो दुर्गे, नमो नमो दुर्गे, नमो दुर्गे, नमो नमो दुर्गे। ದೇವಿ ಸ್ತುತಿಯನ್ನು ಯಾವ್ಯಾವ ರೂಪದಲ್ಲಿ ಕೇಳಿದ್ರು ನೋಡಿದ್ರು ಸಾಲದು ಅಂತನ್ಸುತ್ತೆ. ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮದ ರೀತಿ ನೀತಿಗಳನ್ನು ನಾವು ನೋಡ್ತಾ ಇದ್ದರೆ ನಿಜವಾಗ್ಲೂ ನಾವು ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ನಾನು ಅವಾಗಲೇ ಹೇಳಿದೆ, ಶಕ್ತಿಪೀಠಗಳ ಆಗಾರ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಂತ. ಶೃಂಗೇರಿಯ ಶಾರದಾಂಬ, ಹೊರನಾಡಿನ ಅನ್ನಪೂರ್ಣೇಶ್ವರಿ, ಕಡೂರಿನ ಸ್ವರ್ಣಾಂಬ, ನರಸಿಂಹರಾಜಪುರದ ಜ್ವಾಲಮಾಲಿನಿ ದೇವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಡಿಗದ ಆದಿಶಕ್ತಿ ಶ್ರೀ ದೇವಿರಮ್ಮ. ನಿಮಗೆಲ್ಲ ಗೊತ್ತಿದೆ ದೇವಿರಮ್ಮ ಬಂದು ಇಲ್ಲಿ ಹೇಗೆ ನೆಲೆಯಾದ್ಲು ಅಂತ. ಪ್ರತಿ ಗ್ರಾಮಕ್ಕೂ ಒಬ್ಬ ತಾಯಿ ಇರ್ತಾಳೆ, ಪ್ರತಿ ಊರಿಗೂ ಒಂದು ಆಚಾರ ವಿಚಾರ ಸಂಪ್ರದಾಯ ಇರುತ್ತೆ. ನಮ್ಮ ದೇಶದ ಸಂಸ್ಕೃತಿ ಮೊದಲಿನಿಂದ ಬಂದಿರೋದೇ ಹಾಗೆ. ನಾವು ಯಾವ ರೂಪದಲ್ಲಾದರೂ ಯಾವ ದೇವರನ್ನಾದರೂ ಹೇಗೆ ಬೇಕಾದರೂ ಪೂಜೆ ಮಾಡುವಂತಹ ಒಂದು ಅಪರೂಪದ ಪರಂಪರೆ ನಮ್ಮ ಭಾರತ ದೇಶದ್ದು. ಅದರಲ್ಲೂ ನಾವು ಮಾಡುವ ರೀತಿ, ನಾವು ಜಪನಾರು ಮಾಡ್ಬೋದು, ಹೋಮನಾರು ಮಾಡಬಹುದು, ಅಥವಾ ಬರೀ ಹೂಗಳಿಂದ ಪೂಜೆ ಮಾಡ್ಬೋದು, ಅಥವಾ ಬರೀ ಧ್ಯಾನ ಬೇಕಾದರೂ ಮಾಡಬಹುದು. ಆದರೆ ನಮ್ಮ ರೀತಿ ನೀತಿಗಳು ಏನಿದೆ, ನಾವು ಮಾಡುವಂತಹ ಆಚಾರ ವಿಚಾರ ಏನಿದೆ, ಅದರ ಹಿಂದೆ ನಮ್ಮ ಹಿರಿಯರು ಒಂದು ವೈಜ್ಞಾನಿಕವಾದ ಕಾರಣವನ್ನು ಖಂಡಿತ ಇಟ್ಟಿರ್ತಾರೆ. ನಾವು ಯಾಕೆ ದೀಪ ಬೆಳಗಬೇಕು, ಯಾಕೆ ಮಂಗಳಾರತಿ ಮಾಡಬೇಕು, ಊದುಗಡ್ಡಿಯ ಪ್ರಾಶಸ್ತ್ಯ ಏನು, ಹೂವಿನಿಂದನೇ ನಾವು ಯಾಕೆ ಪೂಜೆ ಮಾಡಬೇಕು, ಅದರಲ್ಲೂ ತಾಯಿಗೆ ಯಾವುದೇ ದೇವಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮದೇ ಆದಂತಹ, ನಮ್ಮ ಊರಿನದೇ ಆದಂತಹ ಸಂಪ್ರದಾಯಗಳನ್ನ ನಾವು ಪಾಲಿಸ್ಕೊಂಡು ಬಂದಿರ್ತೀವಿ. ಅದರಲ್ಲೂ
ನಾವು ಯಾವುದೇ ಪೂಜೆ ಮಾಡೋದಕ್ಕೆ ಮುಂಚೆ ನಾನು ಆಗಲೇ ಹೇಳಿದೆ ಗಣಪತಿ ಸ್ತುತಿಯನ್ನು ನಾವು ಆರಂಭ ಮಾಡ್ತೀವಿ ಅಂತ. ಅದರ ಜೊತೆಗೆ ಸರಸ್ವತಿಯನ್ನು ನಾವು ಮರೆಯೋ ಹಾಗೇ ಇಲ್ಲ. ಯಾಕೆ ಅಂದರೆ ಕಲಾವಿದರಿಗಾಗಲಿ, ವಿದ್ಯೆ ಆರಂಭಕ್ಕಾಗಲಿ, ಮಕ್ಕಳಿಗಾಗಲಿ, ಯಾವುದೇ ರೂಪದಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಸರಸ್ವತಿಯ ಕೃಪಾ ಕಟಾಕ್ಷ ಇಲ್ಲದೆ ಹೋದರೆ ಅವರ ವಿದ್ಯೆ ಅಪೂರ್ಣ ಅಂತಲೇ ನಮ್ಮೆಲ್ಲರ ನಂಬಿಕೆ. ನಮ್ಮ ಮುಂದಿನ ಕಾರ್ಯಕ್ರಮ ಆ ಸರಸ್ವತಿಯನ್ನು ಕುರಿತು. ಸರಸ್ವತಿ ದೇವಿ ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮಕಾರಿಯಾದಂತಹ ವರಗಳನ್ನು ಕೊಡ್ತಾ ಹೋಗ್ತಾಳೆ ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಅವರನ್ನು ಓದಿಸುವಂತಹ ಪೋಷಕರಿಗೆ ಗೊತ್ತಿರುತ್ತೆ ನಾವು ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡ್ಬೋದು ಅಂತ. ಇವತ್ತು ಈ ಸರಸ್ವತಿಯ ಒಂದು ಗೀತೆಗೆ ನೃತ್ಯ ಮಾಡ್ತಾ ಇರುವಾಗ ಒಂದು ವಿಶಿಷ್ಟವಾದಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಇಲ್ಲಿ ಖಂಡಿತ ಬರುತ್ತೆ. ಯಾಕೆಂದರೆ ನಾವೆಲ್ಲ ಇವತ್ತು ದೇವಿರಮ್ಮನ ದರ್ಶನ ಪಡೆದು ಅವಳ ಕೃಪೆಗೆ ಪಾತ್ರರಾಗಿದ್ದೀವಿ. ಇಷ್ಟು ದೊಡ್ಡದಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಬಿಂಡಿಗಾದ ಮಲ್ಲೆನಹಳ್ಳಿಯ ಗ್ರಾಮಸ್ಥರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಶಕ್ತಿಪೀಠಕ್ಕೆ ಮತ್ತಷ್ಟು ಶಕ್ತಿ ಬರೋದೇ ಅವಳನ್ನು ಮತ್ತಷ್ಟು ಪೂಜೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ. ಹೆಚ್ಚು ಹೆಚ್ಚು ಪೂಜೆಗಳು ನಡೆದಷ್ಟು ತಾಯಿಯಲ್ಲಿ ಶಕ್ತಿ ಸಂಚಯ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟು ಜನ ಸೇರ್ತೀವೋ, ಯಾವ್ಯಾವ ರೂಪದಲ್ಲಿ, ಅದು ಸಂಗೀತ ಇರಬಹುದು, ನೃತ್ಯ ಇರಬಹುದು, ಯಾವುದೇ ರೂಪದಲ್ಲಿ ದೇವಿಯ ದರ್ಶನ ಅಥವಾ ಅವಳ ಸೇವೆ ಮಾಡ್ತೀವೋ ಮತ್ತಷ್ಟು ಶಕ್ತಿ ಸಂಚಯ ಆ ದೇವಿಯಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಈ ಕ್ಷೇತ್ರ ಏನಿದೆ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತಷ್ಟು ಧರ್ಮ, ಅಹಿಂಸೆ ಜೊತೆಗೆ ಸದ್ಬುದ್ಧಿ, ಸಮೃದ್ಧಿ ಮತ್ತಷ್ಟು ದೇವಿ ಕರುಣಿಸ್ತಾಳೆ ಅಂತ ನಮ್ಮೆಲ್ಲರ ನಂಬಿಕೆ. ನಾನಾಗಲೇ ಹೇಳಿದೆ ಒಂದು ವಿಶೇಷ ರೀತಿಯ ನೃತ್ಯ ಪ್ರದರ್ಶನ ಈಗ ನಿಮ್ಮ ಮುಂದೆ ಆಗುತ್ತೆ ಅಂತ. ನಾವೆಲ್ಲ ಪೂಜೆ ಮಾಡೋದಕ್ಕೆ ಮುಂಚೆ ದೀಪವನ್ನು ಹಚ್ತೀವಿ. ನಾವು ದೀಪವನ್ನು ಯಾಕೆ ಹಚ್ಚಬೇಕು? ಒಂದು ಬಾರಿ ನಮ್ಮೊಳಗೆ ನೋಡೋಣ. ನಮ್ಮ ಆತ್ಮವನ್ನು ಜ್ಯೋತಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಜ್ಯೋತಿ ಬೆಳಗೋದು ಅಂತಂದರೆ ಅಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸೋದು ಅಂತ. ನಮ್ಮೊಳಗಿನ ಜ್ಯೋತಿ, ನಮ್ಮ ಆತ್ಮದ ಜ್ಯೋತಿ ಹೊತ್ತಬೇಕು ಅಂದರೆ ಅಲ್ಲಿ ನಾವು ದೇವರ ಕೃಪೆ ನಮಗೆ ಚೆನ್ನಾಗಿ ಆಗಬೇಕು. ದೇವರ ದರ್ಶನದಿಂದ ನಮ್ಮೊಳಗಿರುವಂತಹ ಅಂಧಕಾರ ಹೋಗಿ ನಾವೆಲ್ಲ ಮತ್ತಷ್ಟು ಧರ್ಮದ ಕಡೆಗೆ ಬಾಗುವಂತೆ ಆಗಬೇಕು. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಈಗ ನೀವು ಈ ಹಾಡನ್ನು ನೋಡಿದ್ರೆ ನಿಮ್ಮಲ್ಲಿ ಯಾವ ರೀತಿ ಭಾವನೆ ಉಂಟಾಗುತ್ತೆ ಅಂತ ನೀವೇ ನೋಡಿ. ಜೈ ಜಯ ಹೇ ಭಗವತಿ ಸುರಭಾರತಿ ಹಾಡಿಗೆ ಇವತ್ತು ದೀಪ ನೃತ್ಯವನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ದೀಪವನ್ನು ನಾವು ಯಾಕೆ ಹಚ್ತೀವಿ, ನಮ್ಮೊಳಗೆ ಹೇಗೆ ಅದು ಪ್ರಜ್ವಲನ ಆಗುತ್ತೆ, ನಾವೇ ಅದನ್ನು ಗಮನಿಸೋಣ. ಇದೀಗ ದೀಪ ನೃತ್ಯ ನಿಮ್ಮ ಮುಂದೆ. जय जय हे भगवती सुरभारती तव चरणों प्रणमामः। जय जय हे भगवती सुरभारती तव चरणों प्रणमामः। नाद ब्रह्ममयी जय वागेश्वरी, नाद ब्रह्ममयी जय वागेश्वरी, शरणं ते गच्छामः। जय जय हे भगवती सुरभारती। सुरभारती आसीना भव मानसहंसे, कुन्द तुहिन शशि धवले।
सुरभारती तव चरणों प्रणमामः नाद ब्रह्ममयी जय वागेश्वरी नाद ब्रह्ममयी जय वागेश्वरी शरणं ते गच्छामः जय जय हे भगवती सुरभारती जय जय हे भगवती सुरभारती जय जय हे भगवती सुरभारती। ಸೇರಿದ್ದೀರಾ ಆ ಮಕ್ಕಳು ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ ಇಲ್ಲಿ ದೇವಿ ಮುಂದೆ ನೃತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಚಪ್ಪಾಳೆ ಹೇಗಿರಬೇಕು ಅಂತಂದರೆ ಮತ್ತೆ ಮಕ್ಕಳು ಬಂದು ನಾವು ಅದನ್ನೇ ಮಾಡ್ತೀವಿ ಅನ್ನುವಂತಹ ಪ್ರೋತ್ಸಾಹದಾಯಕವಾದ ಚಪ್ಪಾಳೆ ಇರ್ಬೋದು. ಒಂದು ಜೋರಾದ ಚಪ್ಪಾಳೆ, ಅಲ್ಲಿ ನಿಂತಿರೋರು ಯಾರೂ ಚಪ್ಪಾಳೆ ಕೊಡ್ತಾ ಇಲ್ಲಪ್ಪ, ಮಕ್ಕಳು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮನ್ನು ಇಲ್ಲಿ ಪರಿಚಯಿಸಬೇಕಾದ್ರೆ ಪರಿಚಯ ಮಾಡಿಕೊಟ್ಟವ್ರು ಹೇಳ್ತಾ ಇದ್ರು ಭರತನಾಟ್ಯದ ಬಗ್ಗೆ. ನೀವೆಲ್ಲ ಈಗ ನೋಡ್ತಾ ಇದ್ದೀರಾ, ನಮ್ಮ ಪ್ರಾಚೀನ ಕಲೆಯ ಒಂದು ಅನಾವರಣ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ಭರತನಾಟ್ಯವನ್ನು ಭಗವಂತನ ಸಾಕ್ಷಾತ್ಕಾರದಿಂದ ಆದಂತಹ ಒಂದು ಕಲೆ ಅಂತ ಹೇಳಬಹುದು. ಭ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾವ ರಾಗ ತಾಳಗಳ ಸಮ್ಮಿಲನವೇ ಭರತನಾಟ್ಯ. ಸಂಗೀತಕ್ಕೂ ಸಾಹಿತ್ಯಕ್ಕೂ ನಾಟ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಸಂಗೀತವಿಲ್ಲದೆ ನಾಟ್ಯವಿಲ್ಲ, ನಾಟ್ಯವಿಲ್ಲದೆ ಸಂಗೀತವಿಲ್ಲ. ಮಕ್ಕಳಿಗೆ ಭರತನಾಟ್ಯವನ್ನು ಯಾಕೆ ಕಲಿಸ್ಬೇಕು ಅನ್ನೋದಕ್ಕೆ ನೀವು ಈಗ ಒಂದು ಉದಾಹರಣೆಯನ್ನು ವೇದಿಕೆಯ ಮೇಲೆ ನೋಡಿದ್ರಿ. ಅದು ಒಂದು ಕಲೆ ಅಂತ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ದೇಶದ ನೆಲದ ಸೊಗಡನ್ನು ಪರಿಚಯಿಸುವಂತಹ ಅದ್ಭುತವಾದ ಸೃಷ್ಟಿ ಅಂತಂದರೆ ಅದು ಭರತನಾಟ್ಯ. ಬರೀ ದಕ್ಷಿಣ ಭಾರತ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ತನ್ನದೇ ಆದ ನೆಲೆ ಕಂಡುಕೊಂಡಿರುವಂತಹ ಅದ್ಭುತವಾದ ಕಲೆ ಅದು ಭರತನಾಟ್ಯ. ಭರತ ಮುನಿಯಿಂದ ನೇರವಾಗಿ ನಮಗೆ ಬಂದಂತಹ ಒಂದು ಅಪರೂಪದ ಕಲೆ. ಸಾವಿರಾರು ವರ್ಷಗಳ ಪರಂಪರೆ ನಮ್ಮ ಈ ಕಲೆಗಿದೆ. ಅದನ್ನು ಹಾಗೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಕೂಡ ನಮ್ಮ ಈ ಪೀಳಿಗೆಯ ಮುಂದಿದೆ. ನಮ್ಮೆಲ್ಲರ ಕರ್ತವ್ಯ ಅಂದರೆ ಅದಕ್ಕೆ ನಮ್ಮ ಕೈಲಾದಷ್ಟು ಪ್ರೋತ್ಸಾಹವನ್ನು ನೀಡೋದು, ಆದಷ್ಟು ಕಲಿಯುವಂತಹ ಮಕ್ಕಳಿಗೆ, ಕಲಿತಿರುವಂತಹ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸ್ಕೊಡೋದು. ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನೋಡ್ತಾ ಆ ಕಲೆಗೆ ಪ್ರೋತ್ಸಾಹ ಕೊಡೋದ್ರಿಂದ ಆ ಕಲೆ ಮತ್ತಷ್ಟು ಬೆಳೆಯುತ್ತೆ, ಉಳಿಯುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ. ದೇವಿಯನ್ನು ಸ್ತುತಿಸಬೇಕಾದ್ರೆ ನಾವು ನವರಾತ್ರಿ ಮಾತ್ರ ಅಂತ ಅನ್ಕೋತೀವಿ. ನವರಾತ್ರಿ ನಾವೇ ಯಾಕೆ ಆಚರಣೆ ಮಾಡ್ತೀವಿ, ಹೇಗೆ ಬಂತು ಈ ಆಚರಣೆ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ದೇವಿರಮ್ಮ ಕೂಡ ನವರಾತ್ರಿಯ ಆಚರಣೆಯ ಭಾಗಗಳಲ್ಲಿ ಒಂದು. ಮಹಿಷಾಸುರನ ಸಂಹಾರ ಆದ ನಂತರ ತಾಯಿ ಚಾಮುಂಡೇಶ್ವರಿ ಮನಃಶಾಂತಿಗಾಗಿ, ಆ ಕೋಪವನ್ನು ತಣಿಸ್ಕೊಳ್ಳೋದಕ್ಕಾಗಿ ಬಂದು ನೆಲೆಯಾದ ಕ್ಷೇತ್ರವೇ ನಮ್ಮ ಚಿಕ್ಕಮಗಳೂರಿನ ಈ ಆದಿಶಕ್ತಿ ದೇವಿರಮ್ಮನ ಈ ಕ್ಷೇತ್ರ. ಚಾಮುಂಡೇಶ್ವರಿಯ ಮತ್ತೊಂದು ಅವತಾರ ನಮ್ಮ ತಾಯಿ ಅಂತ ನಮಗೆ ನಿಜವಾಗ್ಲೂ ಇಂಥ ಕ್ಷೇತ್ರದಲ್ಲಿ ನಿಂತಿದ್ದೀವಲ್ಲ, ನಾವು ಅವಳ ದರ್ಶನ ಮಾಡ್ತೀವಲ್ಲ, ನಾವೆಷ್ಟು ಭಾಗ್ಯವಂತರು ಅಂತ ಅನ್ಕೋಬಹುದು. ಮುಂದಿನ ಈ ಪ್ರದರ್ಶನ ಆಗ್ತಾ ಇರೋದು ಆ ತಾಯಿಯ ಮತ್ತಷ್ಟು ವಿವಿಧ ರೂಪಗಳನ್ನು ನಮ್ಮ ಮಕ್ಕಳು ಇಲ್ಲಿ ನಿಮ್ಮ ಮುಂದೆ ಇವತ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ನವರಾತ್ರಿ ಆಚರಣೆ ಇರುತ್ತೆ. 9 ದಿನಗಳ ಕಾಲ ನವರಾತ್ರಿಯಲ್ಲಿ ತಾಯಿಯನ್ನು ಪೂಜೆ ಮಾಡ್ತೀವಿ. 10ನೇ ದಿನ ವಿಜಯದಶಮಿ ದಿನ ಮಹಿಷಾಸುರ ಮರ್ದಿನಿ ಅಂತ ಅನ್ನಿಸ್ಕೊಂಡು ಮಹಿಷನನ್ನು ಸಂಹಾರ ಮಾಡಿದ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನು ನಾವು ಆಚರಿಸ್ತೀವಿ. 9 ಅವತಾರಗಳನ್ನು ಇವತ್ತು ನಮ್ಮ ಮಕ್ಕಳು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಮಹಿಷಾಸುರನ ಮರ್ದನೆ ಹೇಗೆ ಆಯಿತು, ಅವನ ಸಂಹಾರ ಹೇಗೆ ಆಯಿತು ಅಂತ. ಆ ರಾಕ್ಷಸನ ಕಾಟ ತಾಳಲಾರದೆ ಎಲ್ಲ ದೇವಾನುದೇವತೆಗಳು, ಋಷಿ ಮುನಿಗಳು ತ್ರಿಮೂರ್ತಿಗಳ ಹತ್ರ ಹೋಗ್ತಾರೆ. ಮಹಿಷನ ಕಾಟ ನಮಗೆ ತಾಳೋದಕ್ಕಾಗೋದಿಲ್ಲ ಅಂತ. ಆದರೆ ಮಹಿಷನಿಗೆ ವರ ಇರುತ್ತಲ್ಲ, ಬೇರೆ ಒಂದು ವರ ಇರುತ್ತೆ. ನಿಮಗೆಲ್ಲ ಗೊತ್ತಿರಬಹುದು ಮಹಿಷನ ಕತೆ. ತ್ರಿಮೂರ್ತಿಗಳು ಸೇರಿ ಅವರ ಅಷ್ಟೂ ಶಕ್ತಿಯನ್ನು ಧಾರೆ ಎರೆದು ಆದಿಶಕ್ತಿಯನ್ನು ರೂಪಿಸ್ತಾರೆ. ಅವರ ಎಲ್ಲ
ಆಯುಧಗಳನ್ನು ಕೂಡ ಅವಳಿಗೆ ಧಾರೆ ಎರಿತಾರೆ. 10 ಕೈಗಳಿಂದ 10 ಅವತಾರಗಳಲ್ಲಿ ಅವಳು ಕಂಗೊಳಿಸ್ತಾಳೆ. 9 ದಿನಗಳ ಕಾಲ ಯುದ್ಧ ನಡೆಯುತ್ತೆ. 10ನೇ ದಿನ ಅಂದರೆ ವಿಜಯದಶಮಿ ದಿನ ಮಹಿಷನ ಸಂಹಾರ ಆಗುತ್ತೆ. ಅಷ್ಟು ರೂಪಕವನ್ನು ನಮ್ಮ ಮಕ್ಕಳು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಶೈಲಪುತ್ರಿ ಅವತಾರ ಮೊದಲನೇ ದಿನ ಆಗುತ್ತೆ. ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ದುರ್ಗಾಮಾತ, ಅಷ್ಟು ಅವತಾರಗಳನ್ನು ಇವತ್ತು ನವರಾತ್ರಿ ಇಲ್ಲದೆ ಹೋದರೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳ ತ್ರಿಮೂರ್ತಿಗಳ ಒಂದು ಸಂಗಮ ಆ ಆದಿಶಕ್ತಿಯಲ್ಲಿದೆ ಅಂತ ನಮ್ಮೆಲ್ಲರ ನಂಬಿಕೆ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಜೋಜಹಿ ಮಹಿಷಾಸುರ ನಿರ್ನಾಶಿ ಭಕ್ತಾನಾಂ ಸುಖದೇ ನಮಃ. ಇದೀಗ ನಿಮ್ಮ ಮುಂದೆ ಮಹಿಷಾಸುರ ಮರ್ದಿನಿಯ ಒಂದು ಸ್ತುತಿಯನ್ನು ನಮ್ಮ ಎಲ್ಲ ಮಕ್ಕಳು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಪ್ರದರ್ಶನದ ನಂತರ ಮತ್ತಲ್ಲಿ ನಿಮ್ಮ ಒಂದು ಕೋರಿಕೆ ಅಂತಂದರೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಆವಾಗ ಆ ಮಕ್ಕಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ, ಮತ್ತಷ್ಟು ಉತ್ಸಾಹದಿಂದ ಅವರು ಪ್ರದರ್ಶನವನ್ನು ನೀಡ್ತಾರೆ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಇಷ್ಟು ಜನ ಭಕ್ತಾದಿಗಳು ಸೇರಿದ್ದೀರಾ, ಇಷ್ಟು ಒಂದು ಒಳ್ಳೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ರೂಪುಗೊಂಡಿವೆ. ಪ್ರತಿ ಕಲಾವಿದರಿಗೂ ಕೂಡ ಚಪ್ಪಾಳೆ ಒಂದು ಟಾನಿಕ್ ಇದ್ದ ಹಾಗೆ. ನೀವು ಒಂದು ಸಲ ಚಪ್ಪಾಳೆ ಕೊಟ್ಟರೆ ಆ ಚಪ್ಪಾಳೆಯ ಸದ್ದು ಅವರಿಗೆ ತುಂಬ ದಿನಗಳ ಕಾಲ ನೆನಪಿರುತ್ತೆ. ಮತ್ತಷ್ಟು ಒಳ್ಳೆ ಕಾರ್ಯಕ್ರಮ ಕೊಡೋದಕ್ಕೆ ಅದು ಮತ್ತಷ್ಟು ಉತ್ಸಾಹ ನೀಡುತ್ತೆ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, ಕಾರ್ಯಕ್ರಮದ ಪ್ರದರ್ಶನದ ನಂತರ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಧನ್ಯವಾದ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्डविखण्डितरुण्डवितुण्डितशुण्डगजाधिपते रिपुगजगण्डविदारणचण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते निजहुंकृतिमात्र निराकृत धूम्र विलोचन धूम्रशते
समर विशोषित शोणित बीज समुद्भव शोणित बीजलते शिव शिव शुम्भ निशुम्भ महाहवतर्पित भूत पिशाचरते जय जय हे महिषासुरमर्दिनि रम्यकपर्दिनि शैलसुते गरण संग परिस्फुरदङ्गनटत्कटके कनकपिशङ्ग पृषत्कनिशङ्गर सद्भटशृङ्गहतावटुके कृतचतुरङ्ग बलक्षितिरङ्गगटत् बहुरङ्गरटत्पटुके जय जय हे महिषासुरमर्दिनि रम्यकपर्दिनि शैलसुते ललनाततथेयि तथेयि कृताभिनयोदर नृत्यरते कृतकुकुतः कुकुतो गडदादिकतालकुतूहलगानरते धुधुकुट धुक्कुट धिन्धिमितध्वनिधीरमृदङ्गनिनादरते जय जय हे महिषासुरमर्दिनि रम्यकपर्दिनि शैलसुते जय जय जप्य जये जय शब्द परस्तुति तत्पर विश्वनुते भण भण भिञ्जिमि भिङ्कृत नूपुर सिञ्जित मोहित भूतपते नटित नटार्ध नटी नट नायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते अयि सुमन 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 सुमनोहर कान्तियुते श्रुत रजनी 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 करवक्त्रवृते सुनयन विभ्रमर भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते सहित महाहवमल्लमतल्लिकमल्लितरल्लकमल्लरते विरचित वल्लिक पल्लिक मल्लिक भिल्लिक भिल्लिक वर्गवृते सितकृत पुल्लिस मुल्लसितारुण तल्लज पल्लव सल्ललिते जय जय हे महिषासुरमर्दिनि रम्यकपर्दिनि शैलसुते गलन्मदमेदुरमत्तमतङ्गजराजपते त्रिभुवनभूषण भूतकलानिधि रूपपयोनिधिराजसुते अयि सुदती जनलालस मानस मोहन मन्मथ राजसुते जय जय हे महिषासुरमर्दिनि रम्यकपर्दिनि शैलसुते कमलदलामल कोमल कान्ति कला कलितामल बाललते सकल विलास कला निलय क्रम केलिचल
कलहंसकुले बलिकुलसङ्कुलकुवलय मण्डलमौलिमिलत् भगुलालिकुले जय जय हे महिषासुरमर्दिनि रम्यकपर्दिनि शैलसुते करमुरलीरववीजितपूजितलज्जितकोकिल मञ्जुमते मिलितपुलिन्दमनोहर कुञ्जितरञ्जितशैलनिकुञ्जगते निजगुणभूतमहाशबरी गणसद्गुणसंवृतकेलितले जय जय हे महिषासुरमर्दिनि रम्यकपर्दिनि शैलसुते तटपीतदुकूलविचित्रमयूकतिरस्कृतचन्द्ररुचे प्रणतसुरासुरमौलिमणिस्फुरदंशुलसन्नखचन्द्ररुचे चितकनकाचलमौलिपदोर्जितनिर्भरकुञ्जरकुम्भकुचे जय जय हे महिषासुरमर्दिनि रम्यकपर्दिनि शैलसुते सहस्रकरैकसहस्रकरैकसहस्रकरैकनुते कृतसुरतारक संगरतारक संगरतारक सूनुसुते सुरथ समाधि समान समाधि 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 सुजातरते जय जय हे महिषासुरमर्दिनि रम्यकपर्दिनि शैलसुते जगदों तदगुदिगु जगदों तजगदों तदगुदिगु जगदों तकिटदों तगदकिटदों त्रिगुदकिटदिनिकिटदों जगदों तजगदों जगदों तजगदों तदगुदिगु जगदों तकिटदों तगदकिटदों त्रिगुदकिटदिनिकिटदों जगदों तदगुदिगु जगदों तजगदों तदगुदिगु जगदों तकिटदों तगदकिटदों त्रिगुदकिटदिनिकिटदों जगदों तदगुदिगु जगदों तदगुदिगु जगदों तकिटदों तगदकिटदों त्रिगुदकिटदिनिकिटदों जगदों तदगुदिगु जगदों तदगुदिगु जगदों तकिटदों तगदकिटदों त्रिगुदकिटदिनिकिटदों जगदों तदगुदिगु जगदों तदगुदिगु जगदों तकिटदों तगदकिटदों त्रिगुदकिटदिनिकिटदों जगदों तदिं 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 तदिं तगणं तगमनरिदों तदों तनतदिं तदिं जनु तदिं तदिं तनतदिं तदिं रिजनि जनि 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 तदिनि तजनु तदिनि तजनु जनु जगदों तजगदों तदगुदिगु 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 दानदीं तदीं तनगो दानदीं तदीं तनगो दान जगदों तजगदों तदगुदिगु जगदों तजगदों तदगुदिगु दानदीं तदीं तनगो दानदीं तदीं तनगो दान जनुदीं जं तनं तनं तं तजनुदीं जं तनं तनं तं तजनुदीं दीं तजनुदीं दीं तजनुदीं 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 कमलं करुणानिलये परिवस्यति योऽनुदिनं स शिवे मयि
कमले कमलानिलये कमलानिलय सकथं न भवेत् तव पदमेव परं पदमित्यनुशीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते कनकलसत्कलसिन्धुजलैरनुसिञ्चिनुते गुणरङ्गभुवम् भजति स किं न शचीकुचकुम्भतटी परिरम्भसुखानुभवम् तव चरणं शरणं करवाणि न तामरवाणि निवासि शिवम् जय जय हे महिषासुरमर्दिनि रम्यकपर्दिनि शैलसुते तव विमलेन्दुकुलं वदनेन्दुमलं सकलं ननुकूलयते किमुपुरुहूतपुरेन्दुमुखी सुमुखी विरसु विमुखी क्रियते मम तु मतं शिवनामधने भवति कृपया किमुत क्रियते जय जय हे महिषासुरमर्दिनि रम्यकपर्दिनि शैलसुते मयि मयि दीनदयालुतया कृपयैव त्वया भवितव्यमुमे मयि जगतो जननी कृपयासि यथासि तथानुमितासि रते यदुचितमत्र भवत्युररी कुरुता दुरुतापमपाकुरुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ನಮ್ಮ ಭಾವನೆಗಳನ್ನು ನಮ್ಮ ಯೋಚನೆಗಳನ್ನು ಕಣ್ಮುಂದೆ ಹೇಗೆ ತರಬಹುದು ಅನ್ನೋದಕ್ಕೆ ಒಂದು ಅದ್ಭುತವಾದ ಮಾಧ್ಯಮ ಅದು ಕಲೆ. ಸಂಗೀತ ಇರಬಹುದು, ನೃತ್ಯ ಇರಬಹುದು, ನಾಟಕ ಇರಬಹುದು. ನಮ್ಮ ಪರಂಪರೆಯಿಂದ ಬಂದಂತಹ 64 ಕಲೆಗಳಲ್ಲಿ ತುಂಬ ಮುಖ್ಯವಾದಂತಹ ಕಲೆಗಳಲ್ಲಿ ಭರತನಾಟ್ಯವೂ ಒಂದು. ನೃತ್ಯವನ್ನು ಕಲಿಯೋದ್ರಿಂದ ಏನು ಪ್ರಯೋಜನ ಅಂತ ನಿಮಗೆ ಅನ್ನಿಸ್ಬಹುದು. ಬರೀ ಡ್ಯಾನ್ಸ್ ಮಾಡಿಬಿಡ್ತಾರೆ ಮಕ್ಕಳು ಅಂತ. ಖಂಡಿತ ಅಲ್ಲ. ಭರತನಾಟ್ಯದ ಪ್ರಯೋಜನವನ್ನು ನೀವು ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀರ. ನಾಟ್ಯ ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ಅದು ನಮ್ಮ ಪರಂಪರೆಯನ್ನು, ನಮ್ಮ ಇತಿಹಾಸವನ್ನು, ನಮ್ಮ ಪುರಾಣವನ್ನು, ಇಡೀ ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ನೆಲದ ಸೊಗಡನ್ನು ತಿಳಿಸೋದು, ಜೊತೆಗೆ ಕಲಿಯೋದು, ಅದನ್ನು ಅನುಸರಿಸೋದು, ಮುಂದುವರಿಸೋದು, ಇದಿಷ್ಟನ್ನೂ ಮಾಡುವಂತಹ ಶಕ್ತಿ ಭರತನಾಟ್ಯಕ್ಕಿದೆ. ನಾಟ್ಯ ಅಂದರೆ ಅದು ಶಾಸ್ತ್ರೀಯ ನೃತ್ಯವೇ ಆಗಬೇಕಾ ಅಂತ ಒಂದು ಪ್ರಶ್ನೆ ಬರಬಹುದು. ಆದರೆ ನೃತ್ಯ ಬರೀ ನೃತ್ಯ ಅಲ್ಲ, ಅದು ಒಂದು ಯೋಗ. ಭರತನಾಟ್ಯದಲ್ಲಿ ಅಥವಾ ಯಾವುದೇ ನೃತ್ಯ ಪ್ರಕಾರದಲ್ಲಿ ಸಂಗೀತವಿದೆ, ಸಾಹಿತ್ಯವಿದೆ. ಜನಪದ ಸಾಹಿತ್ಯ ಇರ್ಬೋದು, ಜನಪದ ಗೀತೆ ಇರ್ಬೋದು, ಜನಪದ ನೃತ್ಯದು ಜನಪದ. ನಮ್ಮ ನೆಲದ ಸೊಗಡನ್ನು ಬಿಂಬಿಸುವಂತಹ, ನಮ್ಮ ಬದುಕನ್ನೇ ಹಾಡಾಗಿಸುವಂತಹ, ನಮ್ಮ ಜೀವನವನ್ನು ಕಣ್ಮುಂದೆ ತರುವಂತಹ ಜನಪದ ಗೀತೆಗಳು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗುವಂತಹ ಒಂದು ಸಂಗೀತದ ಪ್ರಕಾರ. ಅದರಲ್ಲೂ ಜನಪದ ಗೀತೆಗಳಿಗೆ ಹೆಜ್ಜೆ ಹಾಕೋದು ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಅಲ್ಲಿಯದೇ ಆದಂತಹ ಒಂದು ಸಂಸ್ಕೃತಿ, ಅಲ್ಲಿಯ ಆಚಾರ ವಿಚಾರ, ಆಹಾರ, ಅದರಲ್ಲೂ
ನಮ್ಮ ತಾಯಿ ಚಾಮುಂಡಿಯನ್ನ ವರ್ಣಿಸುವಂತಹ ಅನೇಕ ಜನಪದ ಗೀತೆಗಳನ್ನ ನೀವು ಕೇಳೇ ಇರ್ತೀರ. ಒಂದು ಅಪರೂಪದ ಗೀತೆಗೆ ಇವತ್ತು ನಮ್ಮ ಮಕ್ಕಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಜನಪದ ಸಾಹಿತ್ಯವನ್ನ ಮತ್ತೊಮ್ಮೆ ನೃತ್ಯದ ಮೂಲಕ ಅರ್ಥೈಸಿಕೊಳ್ಳೋಣ. ನೋಡಬಳಂದಾವ ಇವತ್ತು ಈ ವೇದಿಕೆ. ನೋಡವಳಂದಾವ ಮೊಗ್ಗಿನ ಮಾಲೆ ಚಂದವ